ಹಲೋ ಫ್ರೆಂಡ್ಸ್, ನಮಸ್ಕಾರ. ಜ್ಯೋತ್ಸ್ನಾ ಶೆಟ್ಟಿ, ಅಪ್ಪು ರೇಡಿಯೋಯಿಂದ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೋಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ಕೇಳಬಹುದು. ಹಾಗೆ ನಮ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಈ ಒಂದು ಇಂಟರ್ವ್ಯೂನ ನಾವು ಪ್ರತಿಯೊಂದನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ ಡಾಕ್ಟರ್ ರಾಜು ಅವರು. ಇವರು ವಿಜ್ಞಾನಿ, ಯೋಗಿ ಮತ್ತು ಸಮುದಾಯ ಸೇವಕರು. ಇವರು ಪ್ರಸ್ತುತ ಸೆಂಟರ್ ಮ್ಯಾನೇಜರ್ ಆಗಿ UNSW ಯೂನಿವರ್ಸಿಟಿನ ಆಟೋಮೇಟೆಡ್ ಮ್ಯಾನುಫ್ಯಾಕ್ಚರ್ ಆಫ್ ಅಡ್ವಾನ್ಸ್ ಕಾಂಪೋಸಿಟ್ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಆಸ್ಟ್ರೇಲಿಯಾ ಮತ್ತು ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಗಳೊಂದಿಗೆ ಕೊಲಾಬರೇಷನ್ ಮತ್ತು PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇವರು ಆಟೋಮೊಬೈಲ್ ಇಂಜಿನಿಯರಿಂಗ್, ಮೆಟೀರಿಯಲ್ ಸೈನ್ಸ್, ಫೈನಾನ್ಸ್ ಮ್ಯಾನೇಜ್ಮೆಂಟ್, ಸಾಂಸ್ಕ್ರಿಟ್ ಮತ್ತು ಯೋಗದಲ್ಲಿ ಕೂಡ ಪದವಿಯನ್ನ ಪಡೆದಿದ್ದಾರೆ. ಬನ್ನಿ ಇವ್ರ ಮೂಲಕನೇ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲು ಅವ್ರನ್ನ ನಮ್ಮ ಅಪ್ಪು ರೇಡಿಯೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ರಾಜು ಅವರೇ, ನಿಮ್ಗೆ ಅಪ್ಪು ರೇಡಿಯೋಗೆ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ. ಹೇಗೆ ಅನ್ಸ್ತಾ ಇದೆ ರಾಜು ಅವರೇ ನಮ್ಮ ಅಪ್ಪು ರೇಡಿಯೋಗೆ ಬಂದಿರೋದು ಇವತ್ತು? ಫಸ್ಟ್ ಟೈಮ್ ಟೆನ್ಸ್ ಆಗ್ತಿದೆ. ಏನು ಹಿಂಗೆ ಪ್ರೊಫೆಸರ್ಸ್ ಗಳೇ ಹೇಳ್ಬಿಟ್ರೆ ಹೇಗೆ ಟೆನ್ಸ್ ಅಂತ. ಸೊ ವೆರಿ ನೈಸ್ ಟು ಹ್ಯಾವ್ ರಾಜು ಇನ್ ಅವರ್ ಸ್ಟುಡಿಯೋ. ಆಕ್ಚುಲಿ ರಾಜು ಅವರೇ, ನಾವು ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಟ್ಟಾಯ್ತು. ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ, ನಿಮ್ಮ ಹಿನ್ನೆಲೆಯ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸಿ. ಓಕೆ, ಸೊ ಮೂಲತಃ ಬೆಂಗಳೂರು ಹತ್ರ ತುಮಕೂರು ಊರು. ಸೊ ತಂದೆದು ಟ್ರಾನ್ಸ್ಫರ್ಬಲ್ ಜಾಬ್ ಇತ್ತು. ಸೊ ಎವ್ರಿ 3 ವರ್ಷ ಟ್ರಾನ್ಸ್ಫರ್ ಆಗ್ತಾನೆ ಇರ್ತಿದ್ವಿ. ಸೊ ಕೊನೆಗೆ ತುಮಕೂರು ಸೆಟ್ಲ್ ಆಗಿದ್ದು ಅಂದ್ರೆ ಅದು ನನ್ನ ಊರು ಅಂತ ನಾನು ಹೇಳ್ಬೋದು ಇವಾಗ. ಸೊ ಒಬ್ಬನೇ ಮಗ, ಸಿಬ್ಲಿಂಗ್ಸ್ ಇಲ್ಲ. ಸೊ ಅಪ್ಪ ಅಮ್ಮ ಒಟ್ಟಿಗೆ ಇರ್ತಿದ್ವಿ ಒಟ್ಟಿಗೆ. ಸೊ ಒಂದು ಎಜುಕೇಶನ್ ಹೇಳಬೇಕು ಅಂತಂದ್ರೆ ಡಿಪ್ಲೊಮಾ BE ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿಕೊಂಡು, ಸೊ ನಂತರ ಆಸ್ಟ್ರೇಲಿಯಾಗೆ ಹೈಯರ್ ಎಜುಕೇಶನ್ ಓದಕ್ಕೆ ಬಂದೆ. ಇಲ್ಲಿ ಮಾಸ್ಟರ್ಸ್ ಇನ್ ಏರೋಸ್ಪೇಸ್ ಮಾಡಿ, ಸೊ ನಂತರ ಇಲ್ಲೇ PhD ಮುಗಿಸಿ, ನಂತರ ಆಸ್ಟ್ರೇಲಿಯಾ ಒಂದು ಬ್ರೇಕ್ ತಗೊಳ್ಳೋಣ ಅಂತ ವಾಪಸ್ ಭಾರತಕ್ಕೆ ಹೋಗಿ 6 ವರ್ಷ ಭಾರತದಲ್ಲಿದ್ದು ಏರ್ಬಸ್ ಕೆಲಸ ಮಾಡ್ತಿದ್ದೆ. ಅಲ್ಲಿ ಪ್ರೊಫೆಸರ್ ಬಸವನಗುಡಿ BMS ಕಾಲೇಜ್ ಪ್ರೊಫೆಸರ್ ಆಗಿದ್ದೆ. ಸೊ ಅಲ್ಲಿ 6 ವರ್ಷ ಇತ್ತು. ತಿರುಗಿ ವಾಪಸ್ 8 ವರ್ಷದಿಂದ ವಾಪಸ್ ಇಂಡಿಯಲ್ಲಿ ಈಗಿದ್ದೀವಿ. ಹೆಂಡತಿ ಮಗಳು ಜೊತೆಲಿದ್ದೀವಿ. ಓಕೆ, ವೆರಿ ನೈಸ್ ಆಕ್ಚುಲಿ. ಸೊ ರಾಜು ಅವರ ಒಂದು ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ಇಂಪ್ರೆಸಿವ್ ಆಗಿದೆ. ಯಾಕಂದ್ರೆ ಇವರು ಒಂದು ಶಿಕ್ಷಣ, ಈ ಒಂದು ಆಧ್ಯಾತ್ಮ, ಯೋಗ ಮತ್ತೆ ಹೀಗೆ ಒಂದು ಸಮುದಾಯ ಸೇವನೆ, ಸೊ ಇದರ ಎಲ್ಲರ ಒಂದು ಬ್ಯಾಲೆನ್ಸ್ ಅಂತಾನೆ ಹೇಳ್ಬೋದು, ಒಂದು ಸಮತೋಲನವಾಗಿದೆ ರಾಜು ಅವರೇ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಕೂಡ. ಸೊ ನೀವು ಈಗ ತಾನೇ ನಾನು ಮೆನ್ಷನ್ ಮಾಡಿದೆ, ನೀವು ಪ್ರಸ್ತುತ UNSW ಅಲ್ಲಿ ಸೆಂಟ್ರಲ್ ಮ್ಯಾನೇಜರ್ ಆಗಿ ಕೂಡ ನೀವು ಕಾರ್ಯವನ್ನ ನೀವು ನಿರ್ವಹಿಸ್ತಾ ಇದ್ದೀರಾ. ಸೊ ನಾನು ಹೇಳ್ದಂಗೆ ಇವರು BE ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, MS ಅಂಡ್ PhD ಇನ್ ಮೆಟೀರಿಯಲ್ ಸೈನ್ಸ್, MBA ಇನ್ ಫೈನಾನ್ಸ್ ಮ್ಯಾನೇಜ್ಮೆಂಟ್, ಹೀಗೆ ಈಗ ನೆಕ್ಸ್ಟ್ ಅವ್ರು PhD ಅಲ್ಲಿ ಯೋಗ ಮಾಡಬೇಕು ಅಂತ, ಯೋಗದಲ್ಲಿ PhD ಮಾಡಬೇಕು ಅಂತ ಕೂಡ ಇವರು ಅನ್ಕೊಂಡಿದ್ದಾರೆ. ಸೊ ರಾಜು ಅವ್ರ ಮೂಲಕನೇ ತಿಳ್ಕೊಳ್ಳೋಣ, ಇಷ್ಟೊಂದು ಓದಿದ್ದಾರೆ, ಇವ್ರಿಗೆ ಯಾಕೆ ಈ ಒಂದು ಓದಿನ ಮೇಲೆ ಆಸಕ್ತಿ, ಮತ್ತೆ ಈ ಒಂದು ನಿಮ್ಗೆ ಮೆಟೀರಿಯಲ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಎಕ್ಸ್ಟೆನ್ಸಿವ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ನಿಮ್ಮ ಇದರ ಬಗ್ಗೆ ಹೇಳಿ, ಯಾಕೆ ನಿಮ್ಗೆ ಇಷ್ಟೊಂದು ಆಸಕ್ತಿ, ಹೇಗೆ ಬಂತು ಈ ಬಲು ಇದರಲ್ಲೆಲ್ಲ? ಚಿಕ್ಕ ವಯಸ್ಸಿಂದ ಸಂಘದ ಶಾಖೆಯಲ್ಲಿ ಬೆಳೆದವ್ ನಾನು. ಸೊ ದಿನನಿತ್ಯ ಶಾಖೆಗೆ ಹೋಗಿ ಅಲ್ಲಿಂದ ಬೆಳೀತಿರೋದು. ಸೊ ಪ್ರತಿಯೊಂದು ಶಾಖೆಯಲ್ಲಿ ಫ್ರಮ್ ಡೇ ಒನ್ ಹೇಳ್ಕೊಡಿ ಕ್ಯೂರಿಯಾಸಿಟಿ ಹೇಳ್ಕೊಡ್ತಾರೆ. ಸೊ ಪ್ರತಿಯೊಂದು ಕುತೂಹಲದಿಂದ ನೋಡಿ ಅನಲೈಸ್ ಮಾಡೋದನ್ನ. ಸೊ ಹಾಗೆ ಬೆಳೀತಾ ಬಂತು. ಸೊ ಆಬ್ವಿಯಸ್ಲಿ ಒಂದು ಇಂಜಿನಿಯರಿಂಗ್ ಮಾಡ್ತೀವಿ, ನಂತರ ಏನ್ ಮಾಡಬೇಕು ಗೊತ್ತಾಗಲ್ಲ. ಸೊ ಮೆಟೀರಿಯಲ್ಸ್ ಇಂಟ್ರೆಸ್ಟ್ ಇತ್ತು, ಏರೋಸ್ಪೇಸ್ ಇಂಟ್ರೆಸ್ಟ್ ಇತ್ತು. ಸೊ ಆಸ್ಟ್ರೇಲಿಯಾಗೆ ಬಂದಿದ್ದು ಮಾಸ್ಟರ್ಸ್ ಮಾಡೋಣ ಅಂತ. ಸೊ ಇಲ್ಲಿ ಮೆಟೀರಿಯಲ್ಸ್ ನೋಡಿ, ಏರೋಸ್ಪೇಸ್ ಮೆಟೀರಿಯಲ್ಸ್, ಕಾಂಪೋಸಿಟ್ ಸ್ಟ್ರಕ್ಚರ್ಸ್ ಕೆಲವೆಲ್ಲ ಇಂಪ್ರೆಸ್ ಆಗಿ ಆ ಮೆಟೀರಿಯಲ್ಸ್ ಮೇಲೆ. ಸೊ PhD ಮಾಡೋಣ ಅಂತ ಶುರು ಮಾಡಿದ್ದು. ಸೊ PhD ಅದರ ನಂತರ ಆಯಿತು. ಇನ್ ಪ್ಯಾರಲ್ ಜೊತೆಗೆ ಯೋಗ ನಡೀತಾ ಇತ್ತು. ಶಾಖೆಯಿಂದನೇ ಯೋಗ ಕಲಿತು ಎರಡು ಜನ ಒಟ್ಟಿಗೆ ನಡೀತಿತ್ತು, ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ ವಿತ್ ಯೋಗ. ಹಾಗೆ ಕಂಟಿನ್ಯೂ ಆಗ್ತಾ ಬಂತು. ಬೇರೆಯವ್ರಿಗೆ ಹೇಳ್ಕೊಳ್ಳೋಣ ಅಂತ ಶುರು ಆಯಿತು. ಸೊ ಕಳೆದ 20 ವರ್ಷದಿಂದ ಕ್ಲಾಸಸ್ ಮಾಡಿದೆ, ಫ್ರೀ ಕ್ಲಾಸಸ್ ನಡೀತಾ ಇದೆ. ಸೊ ಮಧ್ಯದಲ್ಲಿ ಒಂದು ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಮಾಡ್ಕೊಂಡು ಬೆಂಗಳೂರಿನ ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರ SVSI ಯೂನಿವರ್ಸಿಟಿಯಲ್ಲಿ. ಸೊ ಆ ನಂತರ ಈಗ ಸಿಂಘಾನಿ ಯೂನಿವರ್ಸಿಟಿಯಲ್ಲಿ MSc ಇನ್ ಯೋಗ ಮುಗೀತು. ಸೊ ನೆಕ್ಸ್ಟ್ ಈಗ ಅದ್ರ ಬಗ್ಗೆನೇ ಇನ್ ಡೆಪ್ತ್ ಹೋಗೋಣ ಅಂತ ಯೋಗ ಅಲ್ಲಿ PhD ಮಾಡೋ ಉದ್ದೇಶ ಇದೆ.
ಸೊ ನೀವು ಹೇಳ್ತಾ ಇರೋದು ನಿಮ್ಗೆ ಒಂದು ಈ ಶಾಖೆ ಅದರಲ್ಲೆಲ್ಲ ಹೋಗೋದ್ರಿಂದ ನಿಮ್ಗೆ ಇದರಲ್ಲಿ ಒಂದು ಆಸಕ್ತಿ ಕುತೂಹಲ ಜಾಸ್ತಿ ಬರ್ತಾ ಇತ್ತು ನಿಮ್ಗೆ ಅಲ್ಲೆಲ್ಲ ಹೋಗೋದ್ರಿಂದ ಅಲ್ಲಿ ಡಿಸಿಪ್ಲಿನ್ಸ್ ಎಲ್ಲ ನೀವು ಜಾಸ್ತಿ ಕಲ್ತ್ಕೊಂಡ್ರಿ. ಸೊ ಅದರಿಂದ ನಿಮ್ಗೆ ಈ ಒಂದು ಕುತೂಹಲ ಜಾಸ್ತಿಯಾಗಿ ನಿಮ್ಗೆ ಒಂದು ಓದೋದ್ರ ಮೇಲೆ ಆಸಕ್ತಿ ಹೆಚ್ಚಾಗಿ ಸೊ ನೀವು ಇಷ್ಟೊಂದು ನೀವು ಸಾಧಿಸಕ್ಕೆ ಸಾಧನೆ ಆಯ್ತು ಅಂತ ಹೇಳ್ಬೋದು ಅಲ್ವಾ. ಸೊ ದಟ್ಸ್ ಐ ಥಿಂಕ್ ಶಾಖ ಇಸ್ ದ ಮೂಲ ಅಂತ. ವ್ಯಕ್ತಿತ್ವ ಪರಿಪೂರ್ಣ ಆಗಿದ್ದಕ್ಕೆ ನನಗೆ ಕಾರಣ ಅಂತಂದ್ರೆ ಸುಮಾರು ಎಷ್ಟು ವರ್ಷದಲ್ಲಿ ನೀವು ಶಾಖೆಗೆ ಹೋಗಿ? ನಾನು ಸೇರಿದಾಗ 10 ವರ್ಷ ಆಯ್ತು. ಸೊ ಆ ನಂತರ ಇನ್ನೊಂದು 10 ವರ್ಷ ನಿತ್ಯ ಶಾಖೆ ಹೋಗಿತ್ತು. ಸ್ಟ್ರಾಂಗ್ ಫೌಂಡೇಶನ್ ಆಯ್ತು. ಓಕೆ. ಸೊ ಅದು ಬೆಳೀತಾ ಬಂತು. ಓಕೆ. ಸೊ ನೀವೊಂದು ಸೆಂಟರ್ ಮ್ಯಾನೇಜರ್ ಆಗಿ UNSW ಕೆಲಸ ಮಾಡ್ತೀರಾ, ಹಾಗೆ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಲಾಬ್ರೇಷನ್ ಮಾಡ್ತೀರಾ, ಹಾಗೆ ನೀವೊಂದು PhD ಸ್ಟೂಡೆಂಟ್ಸ್ ಗಳಿಗೆ ಮಾರ್ಗದರ್ಶನವಾಗಿ ಕೆಲಸ ಮಾಡ್ತೀರಾ. ನಿಮ್ಮ ಒಂದು ಕಾರ್ಯದ ಬಗ್ಗೆ ಕೂಡ ಏನ್ ಮಾಡ್ತೀರಾ? ಸೊ ನಮ್ದು ಸದರ್ನ್ ಹೆಮಿಸ್ಫಿಯರ್ ಅಲ್ಲೇ ವಿಶಿಷ್ಟವಾದ ಒಂದು ಲ್ಯಾಬೊರೇಟರಿ, ನಮ್ದು ರೋಬೋಟಿಕ್ ಲ್ಯಾಬೊರೇಟರೀಸ್ ಇದೆ. ಸೊ ಈಗ ನಿಮ್ಗೆ ಏರ್ಕ್ರಾಫ್ಟ್ಸ್ ಬಿಲ್ಡ್ ಮಾಡಬೇಕು ಅಂತಂದ್ರೆ ಹೇಗೊಂದು ಫ್ಯೂಸ್ಲಾಜ್ ಅಂತ ಏನ್ ಹೇಳ್ತೀವಿ, ಸೊ ಅದಕ್ಕೆ ಸ್ಟ್ರಕ್ಚರ್ ಓವರ್ ಆಲ್ ಏನಿದೆ ಅದು ಕಾರ್ಬನ್ ಫೈಬರ್ ಕಾಂಪೋಸಿಟ್ಸ್ ಅಂತಿದೆ. ಸೊ ದಟ್ಸ್ ರೋಬೋಟಿಕ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದು ಆಟೋಮೇಟೆಡ್ ಫೈಬರ್ ಪ್ಲೇಸ್ಮೆಂಟ್ ಅಂತ ರೋಬೋಟ್ ಅದು. ಸೊ ಇಡೀ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಯೂನಿವರ್ಸಿಟಿ ಆಫ್ ಕೆಲಸ ಮಾತ್ರ ಇದೆ ಅದು. ಸೊ ನಮ್ಮಲ್ಲಿ ಮಾತ್ರ ಇದೆ ಅದು. ಸೊ ಬೇಸ್ಡ್ ಆನ್ ದಟ್ ವರ್ಕ್, ಸೊ ಒಂದು ಏರ್ಕ್ರಾಫ್ಟ್ ಸ್ಟ್ರಕ್ಚರ್ಸ್ ಆಗಲಿ, ಸೊ ಮೆರೈನ್ ಸ್ಟ್ರಕ್ಚರ್ಸ್ ಆಗಲಿ, ಈಗ ನಾವು ಆಸ್ಟ್ರೇಲಿಯನ್ ಡಿಫೆನ್ಸ್ ಜೊತೆಗೂ ಕೆಲಸ ಮಾಡ್ತೀವಿ, ಸಬ್ಮೆರೈನ್ಸ್ ಡಿಸೈನ್ ಮಾಡೋಕ್ಕಾಗಲಿ. ಸೊ ಆ ನಂತರ ಹೋಗಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದೀವಿ. ಈಗ ಒಂದು 3 ವರ್ಷದಿಂದ ಒಂದು ನಮ್ಮ ಲ್ಯಾಬ್ ತಯಾರಿದ ಒಂದು ಮೆಟೀರಿಯಲ್ ಡೆಂಟಲ್ ಫಿಲ್ಲಿಂಗ್ ಇವಾಗ 100 ದೇಶಗಳಲ್ಲಿ ಮಾರ್ಕೆಟ್ ಅಲ್ಲಿ ಇದೆ ಇವಾಗ ಅದು. ಸೊ ಈಗ ಅದನ್ನೇ ಮುಂದಕ್ಕೆ ಬಂದು ಇವಾಗ ನಾವು ಅದನ್ನ ಟ್ರಾನ್ಸ್ಪ್ಲಾಂಟೇಷನ್ ಏನ್ ಯೂಸ್ ಮಾಡ್ತೀವಿ, ಟೈಟಾನಿಯಂ ಯೂಸ್ ಮಾಡ್ತೀವಿ. ಇಟ್ಸ್ ಟೂ ಸ್ಟ್ರಾಂಗ್ ಆಫ್ ಎ ಮೆಟೀರಿಯಲ್ ಹ್ಯೂಮನ್ ಬಾಡಿಗೆ. ಅದನ್ನ ತೆಗೆದು ಈಗ ನಾವು ಮೆಟಲ್ ಏನು ನಮ್ಮ ಲ್ಯಾಬ್ ರೆಡಿ ಮಾಡಿದ್ವಿ ಅದನ್ನೇ ರಿಪ್ಲೇಸ್ ಮಾಡೋಕ್ಕೆ ಪ್ರಪಂಚಾದ್ಯಂತ ಅದ್ರ ಬಗ್ಗೆ ವರ್ಕೌಟ್ ಮಾಡ್ತಿದೀವಿ. ಸೊ ಹಾಗೆ ಮಲ್ಟಿ ಫೋಕಸ್ ಆಗಿ ಈ ಕಡೆ ಸ್ಪೋರ್ಟ್ಸ್ ಇರ್ಬೋದು, ಈ ಕಡೆ ಸ್ಟ್ರಕ್ಚರ್ ಏರೋಸ್ಪೇಸು, ಮೆರೈನು, ಡಿಫೆನ್ಸು, ಟ್ರಾನ್ಸ್ಪೋರ್ಟು, ಲೀಜರು, ಹೆಲ್ತ್, ಸೊ ಎಲ್ಲದರಲ್ಲೂ ನಮ್ಮ ಲ್ಯಾಬ್ ಕೆಲಸ ಮಾಡ್ತಿದೆ. ಸೊ ಆಬ್ವಿಯಸ್ಲಿ ಇದಕ್ಕೆ ನ್ಯಾಷನಲ್ ಕೊಲಾಬ್ರೇಷನ್, ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್, ಗೌರ್ಮೆಂಟು, ನಾನ್ ಗೌರ್ಮೆಂಟು, ಇಂಡಸ್ಟ್ರೀಸು, ಯೂನಿವರ್ಸಿಟೀಸ್, ಸೊ ಸುಮಾರು ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಿ. ಸೊ ಸುಮಾರು ನಮಗೆ ನಮ್ಮ ಲ್ಯಾಬೊರೇಟರಿ ಮೇನ್ ಅಂತಂದ್ರೆ PhD ಸ್ಟೂಡೆಂಟ್ಸ್ ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಅಂಡರ್ಗ್ರಾಡ್ ಅಥವಾ ಮಾಸ್ಟರ್ಸ್ ಜೊತೆ ಜಾಸ್ತಿ ಕೆಲಸ ಮಾಡಲ್ಲ. ಸೊ post doctorate research is completely it's a research lab. Okay so it's completely ಒಂದು ರಿಸರ್ಚರ್ ಜೊತೆನೆ ನಿಮ್ಮ ಒಂದು ಕೆಲಸ. ನೀವು ಹೇಳ್ದಂಗೆ ಹಲವಾರು ಫೀಲ್ಡ್ಸ್ ಅಲ್ಲಿ ಈ ಒಂದು ಮೆಟೀರಿಯಲ್ ಸೈನ್ಸ್ ನ ಉಪಯೋಗಿಸ್ತಾರೆ. ಸೊ ಆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕೂಡ ನೀವು ಒಂದು ನಿಮ್ಮ ಲ್ಯಾಬ್ ಅಲ್ಲಿ ಒಂದು ಯುನಿಕ್ ಲ್ಯಾಬ್ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು UNSW, ಅದರಲ್ಲೂ UNSW ಇಸ್ ವೆರಿ ಫೇಮಸ್ ಫಾರ್ ಇಸ್ ರಿಸರ್ಚ್ ಅಲ್ವಾ. ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಈವನ್ ಲೈಕ್ ವಿತ್ ಇನ್ ಆಸ್ಟ್ರೇಲಿಯಾ ಆಸ್ ವೆಲ್ ಅದು ಟಾಪ್ ರ್ಯಾಂಕಿಂಗ್ ಅಲ್ಲಿ ಇದೆ, ಎಸ್ಪೆಷಲಿ ರಿಸರ್ಚ್ ಇದರಲ್ಲೂ ಕೂಡ. ಸೊ ಪ್ರತಿಯೊಂದು ರಿಸರ್ಚ್ ನಿಮ್ಮ ಒಂದು ಎಜುಕೇಶನ್ ಒಂದು ರಿಸರ್ಚ್ ಮೇಲೆ ಬೇಸ್ಡ್ ಅಂತ ಹೇಳ್ಬೋದು. ಸೊ ನೀವು ಎಸ್ಪೆಷಲಿ ನಿಮ್ಮ ಒಂದು ಜವಾಬ್ದಾರಿ ಈ ಒಂದು ಎಲ್ಲಾ ರೀತಿಯ ಫೀಲ್ಡ್ಸ್ ಅಲ್ಲೂ ರಿಸರ್ಚ್ ನಿಮ್ಮ ಮೆಟೀರಿಯಲ್ ಸೈನ್ಸ್ ಅಲ್ಲಿ ನೀವು ಮಾಡ್ತೀರಾ. ಪ್ಲಸ್ PhD ಸ್ಟೂಡೆಂಟ್ಸ್ ಎಸ್ಪೆಷಲಿ ಅವರಿಗೆ ನೀವು ಮೆಂಟರ್ ನೀವು ಮಾಡ್ತೀರಾ. ವಂಡರ್ಫುಲ್ ರಾಜು ಅವರೇ. ಸೊ ರಾಜು ಅವರೇ, ನನಗೆ ನೆಕ್ಸ್ಟ್ ನಿಮ್ಗೆ ಈ ಒಂದು ಕ್ವಶನ್ ಏನಂದ್ರೆ, ನೀವು ಒಂದು ಸೈನ್ಸ್ ನ ಹೊರತಾಗಿ, ಸೊ ಯು ಆರ್ ಎ ಸೈಂಟಿಸ್ಟ್, ಸೊ ಈ ವಿಜ್ಞಾನದ ಹೊರತಾಗಿ ನಿಮ್ಗೆ ಒಂದು ಈ ಆಧ್ಯಾತ್ಮಿಕ ಬಗ್ಗೆ ಒಂದು ಇಂಟ್ರೆಸ್ಟ್ ಕೂಡ ಆಗಿದೆ. ಹಾಗೆ ನೀವು ನಿಮ್ಮ ಜೀವನವನ್ನ ಹೊಲಿಸ್ಟಿಕ್ ಈ ಡೆವಲಪ್ಮೆಂಟ್ಗೂ ಕೂಡ ನೀವು ಮುಡುಪಾಗಿಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳಿ. ಈ ಸೈನ್ಸ್ ಒಂದ್ ಕಡೆ, ಈ ಒಂದು ಹೊಲಿಸ್ಟಿಕ್, ಈ ಆಧ್ಯಾತ್ಮಿಕ ಎಲ್ಲ ಒಂದು ಪ್ಲಸ್ ನೀವೊಂದು ಯೋಗಿಯೂ ಕೂಡ. ಸೊ ಹೇಗೆ ಈ ಒಂದು ನೀವು ಹೇಗೆ ಇದನ್ನ ಹೇಗೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಹೇಗೆ ಇದು ನಿಮ್ಗೆ ಎಫೆಕ್ಟ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಹೇಳಿ. ನಿಜ ಹೇಳಬೇಕು ಅಂದ್ರೆ ಈಗ ನಾವು ದೂರದಿಂದ ನೋಡಿದ್ರೆ ಸೈನ್ಸ್, ಸ್ಪಿರಿಚುಯಾಲಿಟಿ, ಅದು ಆಧ್ಯಾತ್ಮ ಸೆಪರೇಟ್ ಅನ್ಸುತ್ತೆ. ಬಟ್ ನೀವು ಯಾರೇ ಪ್ರಪಂಚದ ಮೇಜರ್ ಸೈಂಟಿಸ್ಟ್ ನೋಡಿದ್ರೆ ಅವರೆಲ್ಲರೂ ಆಧ್ಯಾತ್ಮದ ಬಗ್ಗೆ ಒಲವಿದ್ದವ್ರೆ, ಅದರಲ್ಲೂ ಅಚೀವ್ ಮಾಡಿದವ್ರೆ. ಸೊ ಶುರು ಮಾಡಿದಾಗ 2 ಸೆಪರೇಟ್ ಪಾತ್ಸ್ ಅನ್ಬೋದು. ಸೊ ಪ್ರತಿ ಸೈಂಟಿಸ್ಟು ಈಸ್ ಎ ಸ್ಪಿರಿಚುವಲ್ ಲೀಡರ್, ಪ್ರತಿ ಸ್ಪಿರಿಚುವಲ್ ಲೀಡರ್ ಈಸ್ ಎ ಸೈಂಟಿಸ್ಟ್. ಸೊ ಇಟ್ಸ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಆಕ್ಚುಲಿ. ಓಕೆ. ಸೊ ಸೈನ್ಸ್ ಅವರು ಕೂಡ ಬಿಲೀವ್ ಮಾಡ್ತಾರೆ ಸ್ಪಿರಿಚುಯಾಲಿಟಿ ಮೇಲೆ? ಡೆಫಿನೆಟ್ಲಿ ಎಸ್. So you're saying it's go side by side. Yes. So ಎರಡು ಸೆಪರೇಟ್ ಏನಲ್ಲ, ಹೌದು, ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಸೊ ಈ ಒಂದು ಸೈನ್ಸ್, ಈ ಒಂದು ನೀವು ಯೋಗ ಪ್ಲಸ್ ಅದ್ರ ಜೊತೆ ಈ ಒಂದು ನಿಮ್ಮ ಆಧ್ಯಾತ್ಮ ಜೀವನ, ಸ್ಪಿರಿಚುಯಾಲಿಟಿ, ಸೊ ಎವ್ರಿಥಿಂಗ್ ಗೋಯಿಂಗ್ ಸೈಡ್ ಬೈ ಸೈಡ್ ಅಂತ ಹೇಳ್ತೀರಾ. ಸೊ ನೀವು ಆಗ್ತಾನೆ ಮೆನ್ಷನ್ ಮಾಡಿ, ನೀವು RSS ಅಲ್ಲಿ ನೀವು ಒಂದು ಸ್ವಯಂ ಸೇವಕದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ರಿ.
ಹಾಗೆ ನೀವೊಂದು ಅದು ನಿಮ್ಗೆ ಒಂದು ಲೀಡರ್ಶಿಪ್ ಪರ್ಸನಾಲಿಟಿ ಡೆವಲಪ್ಮೆಂಟಲ್ ಮೇಲೆಲ್ಲ ನಿಮ್ಗೆ ತುಂಬಾ ಅದು ಎಫೆಕ್ಟ್ ಮಾಡ್ತು. ಹಾಗೆ ನೀವು ಅದರಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಕೂಡ ನೀವು ಅದರಲ್ಲೇ ಕಲ್ತಿದ್ರು ಅಂತ ಎಲ್ಲ ಹೇಳಿದ್ರಿ. ಸೊ ಈ ಶಾಖದಲ್ಲಿ ಏನಿರುತ್ತೆ ಅದ್ರ ಬಗ್ಗೆ ಹೇಳಿ, ಏನ್ ಕಲಿಬಹುದು ಜನಗಳು ಈಗ ನಿಮ್ ತರ ಆಗ್ಬೇಕು ಅಂದ್ರೆ? ಅದ್ರಲ್ಲಿ ಒಂದು ಡಿಸಿಪ್ಲಿನ್, ಯಾಕಂದ್ರೆ ಬೇರೆ ಬೇರೆ ರೀತಿಯಲ್ಲೂ ಇದೆ. ಈಗ ಎಷ್ಟೊಂದ್ ಜನ ಹೇಳ್ತಾರೆ ಈ ಟೇಕ್ವಾಂಡೋ, ಈ ಕರಾಟೆ ಕಲಿಬಹುದು, ಯಾವುದೇ ಯಾವ ಒಂದು ಸ್ಪೋರ್ಟ್ಸ್ ಇರುತ್ತೆ, ಬಟ್ ಹೌ ಶಾಖೆ ಇಸ್ ಡಿಫ್ರೆಂಟ್ ಫ್ರಮ್ ದ ಅದರ್? ಖಂಡಿತ. ಈಗ ನೀವು ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ನೀವು ಸ್ಪೋರ್ಟ್ಸ್ ಮಾತ್ರ ಫೋಕಸ್ ಮಾಡ್ತೀರಾ. ಒಂದು ಪರಿಪೂರ್ಣ ವ್ಯಕ್ತಿತ್ವ ಬೆಳವಣಿಗೆಗೆ ಅದು ಸಹಾಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಆದ್ರೆ ಶಾಖೆಗೆ ಹೋದಾಗ ಈಗ 1 ಗಂಟೆ ಶಾಖೆ ಇದೆ ಅಂತ ಹೇಳಿದ್ರೆ ಅದು ನಡೆಯೋದು ಹೇಗಿರುತ್ತೆ ಅಂತಾರೆ, ಸ್ಟಾರ್ಟಿಂಗ್ ಶುರು ಆಗಿದೆ ಒಂದು 5 ನಿಮಿಷ ವಾರ್ಮ್ ಅಪ್ ಎಕ್ಸರ್ಸೈಸ್ ಯೋಗದಿಂದ ಸ್ಟಾರ್ಟ್ ಆಗುತ್ತೆ. 20 ನಿಮಿಷ ಕುಲ್ಲ ಆಟಗಳಿರುತ್ತೆ. ಮಣ್ಣಲ್ಲಿ ಬಿದ್ದು, ಕೋಲಲ್ಲಿ, ಇನ್ ದ ಸೆನ್ಸ್ ದಂಡ, ಸೊ ಬಾಲ್, ಎನಿ ಎಕ್ಸರ್ಸೈಸ್ ಯೂಸ್ ಮಾಡಿಕೊಂಡು 20-25 ನಿಮಿಷ ಆಟ ಆಡ್ತೀವಿ. ನೆಕ್ಸ್ಟ್ ಸೂರ್ಯ ನಮಸ್ಕಾರ ಇರುತ್ತೆ. ಸೂರ್ಯ ನಮಸ್ಕಾರ ನೀವು ಫಾಸ್ಟ್ ಆಗಿ ಮಾಡಿದ್ರೆ ಅದು ವಾರ್ಮ್ ಅಪ್ ಎಕ್ಸರ್ಸೈಸ್ ಆಯ್ತು. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಉಸಿರಾಟದ ಬಗ್ಗೆ ಫೋಕಸ್ ಮಾಡಿದ್ರೆ ಯೋಗ ಆಯ್ತು. ಸೊ ಅದ ನಂತರ ಕಬಡ್ಡಿ ಇದೆ, ತಿರುಗಿ ಮಣ್ಣಲ್ಲಿ ಬಿದ್ದು, ಸೊ ನಿಮ್ಗೆ ಇಮ್ಯುನಿಟಿ ಡೆವಲಪ್ ಆಯ್ತು. ಒಂದು ಪ್ರೊಟೆಕ್ಟ್ ಮಾಡೋದಕ್ಕೂ ಬಂತು, ಅಫೆನ್ಸಿವ್ ಬಂತು, ಡಿಫೆನ್ಸಿವ್ ಬಂತು ಒಂದು ಕಬಡ್ಡಿ ಆಟದಲ್ಲಿ. ಇಟ್ಸ್ ಮಚ್ ಲಾರ್ಜರ್ ದ್ಯಾನ್ ಇಟ್ ಈಸ್, ಅದನ್ನ ನಿಜ ಹೇಳಬೇಕು ಅಂತಂದ್ರೆ. ಅದಾದ ನಂತರ ಒಂದು 5 ನಿಮಿಷ ಶ್ಲೋಕ ಅಂತ ಇರುತ್ತೆ, ಅಮೃತ ವಚನ ಅಂತ. ಮಹನೀಯರು ಹೇಳಿರೋ ಅಮೃತ ವಚನ, ಅವ್ರು ಹೇಳಿರೋ ಡೈಲಾಗ್ಸ್ ಏನಿರುತ್ತೆ ಅದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಪ್ರಾರ್ಥನೆ, ಶ್ಲೋಕ, ಪ್ರಾರ್ಥನೆ ಹೇಳಕ್ಕೆ 1 ಅವರ್ ಇದು ಪ್ಯಾಕೇಜ್ ಇದು ಅಂತ ಲೋ ಲೆವೆಲ್ ಹೇಳ್ತೀವಿ. ಬಟ್ ಓವರ್ ದ ಪೀರಿಯಡ್ ರಿಪೀಟ್ ಆಗಿ ಆ ಪ್ರೋಸೆಸ್ ಇಟ್ ಮೌಲ್ಡ್ಸ್ ಯು ಟು ಎ ಗ್ರೇಟರ್ ಎಕ್ಸ್ಟೆಂಟ್. ಎಂಡ್ ಆಫ್ ದ ಡೇ ಯು ವಿಲ್ ಬಿ ಏಬಲ್ ಟು ಡಿಸೈಡ್ ಇದು ಸರಿಯಾದ ದಾರಿನಾ ಅಲ್ವಾ, ಇದನ್ನ ಬೈಫರ್ಕೇಶನ್ ಕರೆಕ್ಟ್ ಆಗಿ ಗೊತ್ತಾಗೋಗುತ್ತೆ. ಸೊ ಬೇರೆ ಯಾವ್ದ್ರಲ್ಲೂ ಸಿಗ್ದಿರೋ ಒಂದು ನಿರ್ಧಾರ ತಗೊಳ್ಳೋ ಮನೋಭಾವ ಇದ್ರಲ್ಲಿ ಸಿಗುತ್ತೆ. Okay, so that's how Shaka is different from the other things. So definitely ಇದನ್ನ ನಮ್ಮ ಒಂದು ಎಸ್ಪೆಷಲಿ ಇಲ್ಲೂ ಒಂದು ಯಾವ್ದು ನಮ್ಮ ಫ್ರೆಂಡ್ಸ್ ಆಫ್ ಇಂಡಿಯಾ ಆಸ್ಟ್ರೇಲಿಯಾ ಹಿಂದೂ ಸ್ವಯಂ ಸೇವಕ ಸಂಘ ಅವರೆಲ್ಲ ಎಷ್ಟೊಂದು ಕಡೆ ಈಗ ಶಾಖೆನ ಅವರು ನೆಲೆಸ್ಕೊಂಡು ಬರ್ತಾ ಇದ್ದಾರೆ. ಭಾರತದಲ್ಲಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಭಾರತದಿಂದ ಈಚೆ ಬಂದಾಗ ಅದು ಹಿಂದೂ ಸ್ವಯಂ ಸೇವಕ, ಅಲ್ಲಿ RSS ಅಂತ ಕರೀತಾರೆ, ಇಲ್ಲಿ HSS ಅಂತ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್ ಅಷ್ಟೇ. ಸೊ ಬಟ್ ಅದನ್ನೆಲ್ಲ ಅವ್ರು ಮಾಡ್ಕೊಂಡು ಹೋಗೋ ರೀತಿ ಎಲ್ಲ ಪ್ರೊಸೆಸ್ ಎಲ್ಲ ಒಂದೇ ತರ ಇರುತ್ತೆ. ಸೊ ಇದು ಎವ್ರಿ ಡೇ ಇರುತ್ತಾ ಈ ಒಂದು ಶಾಖ? ನೀವು ಭಾರತದಲ್ಲಿ ಪ್ರತಿನಿತ್ಯ ಇರ್ತಿತ್ತು, ಅದೇ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಸ್ಕೂಲ್ ಹೋಗ್ತಾರೆ. ಸೊ ಇಲ್ಲಿ ಸೊ ದಟ್ಸ್ ಓನ್ಲಿ ಇಂದ ಸ್ಯಾಟರ್ಡೇ ಆತರ ಸಂಡೇ ಆತರ 1 ಅವರ್ ಪ್ರೋಗ್ರಾಮ್ ತರ ನಡೆಯುತ್ತೆ. ಸೊ ಯಾರು ಸೇರ್ಕೋಬೇಕು ಅಂದ್ರೆ ಶಾಖೆಗೆ, ಸೊ ಹಿಂದೂ ಸ್ವಯಂ ಸೇವಕ ಸಂಘ ಯಾವುದೇ ರಿಜಿಸ್ಟ್ರೇಷನ್ ಮೆಂಬರ್ಶಿಪ್ ಏನೂ ಇಲ್ಲ. ಸೊ ಅವ್ರು ಒಂದ್ಸರಿ ಜಾಯ್ನ್ ಅವ್ರಿಗೆ ಇಷ್ಟ ಬಂದು ಸ್ವಯಂ ಸೇವಕ ಅಂತ ಹೆಸರಲ್ಲೇ ಇದೆ, ಅವ್ರು ಸ್ವಯಂ ಪ್ರೇರಿತವಾಗಿ ಬಂದ್ರೆ. ಯಾವ ಏಜ್ಗೆ ಒಳ್ಳೇದು ಅಂತ ಹೇಳ್ತೀರಾ ಇದೊಂದು ಶಾಖೆ ಎಲ್ಲ? ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂದು 6 ವರ್ಷದಿಂದ ಶುರುವಾದ್ರೆ ತುಂಬಾ ಒಳ್ಳೇದು. ಸೊ ಯಾವಾಗ ಮನಸ್ಸುಗಳು ಡ್ರಿಫ್ಟ್ ಆಗೋದಕ್ಕೆ ಆಸ್ಪದ ಚಾನ್ಸಸ್ ಇರುತ್ತೋ ಅದಕ್ಕೆ ಮುಂಚೆ ಅವ್ರನ್ನ ಮೋಲ್ಡ್ ಮಾಡ್ಬೋದು. ಸೊ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಎಂದಂಗೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಮಕ್ಳುಗಳಿಗೆ ಅವ್ರಿಗೆಲ್ಲ ಹೇಳ್ಬಿಟ್ರೆ ಅದು ಅವ್ರಿಗೆ ನೆಕ್ಸ್ಟ್ ಬಿಲ್ಡಿಂಗ್ ಬ್ಲಾಕ್ ಆಗಿ ಚೆನ್ನಾಗಿ ಅವರು ಬೆಳ್ಕೊಂಡು ಹೋಗ್ತಾರೆ. ಸೊ ಬೆಟರ್ ಲೈಕ್ ಅಂದ್ರೆ ಒಂದು ಟೀನೇಜ್ ಗಿಂತ ಮುಂಚೆ ಅಂದ್ರೆ ಎಸ್ಪೆಷಲಿ ಒಂದು 7 years ಇಂದಾನೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಅಂದ್ರೆ ಅಲ್ಲೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ಅದ್ರಲ್ಲೆಲ್ಲ ಪಾಲ್ಗೊಳ್ಬಹುದು. ಸ್ವಲ್ಪ ಮಾತಾಡೋದು, ಓಡಾಡೋದು, ಪಬ್ಲಿಕ್ ಸ್ಪೀಕಿಂಗ್ ಇರುತ್ತೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರುತ್ತೆ, ಹೇಗೆ ಟ್ರಾನ್ಸ್ಪರೆಂಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ. ಸೊ ಅದ್ರಲ್ಲಿ ಹಾಗೆ ಒಂದು ನಮ್ಮ ಹಿಂದೂಯಿಸಂ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಎಲ್ಲ ಒಂದು ಎಲ್ಲ ಟ್ರೈನಿಂಗ್ ಅಡ್ವೈಸ್ ಎಲ್ಲ ಸಿಗುತ್ತೆ. ಬಹಳ ಸಂತೋಷ ಆಯ್ತು. ರಾಜ್ ಅವರ ಒಂದು ಬ್ಯಾಕ್ ಗ್ರೌಂಡ್ ನ ತಿಳ್ಕೊಂಡು, ಅವರು ಮೂಲತಃ ತುಮಕೂರಿನವರು, ಅವರು ವಿದ್ಯಾಭ್ಯಾಸ ನೀವು ಕೇಳಿರ್ಬೋದು, ಎಷ್ಟೊಂದು ಇಂಜಿನಿಯರಿಂಗ್ ಅಲ್ಲಿ, ಸ್ಪಿರಿಚುಯಾಲಿಟಿ ಇರ್ಬೋದು, ಯೋಗದಲ್ಲಿ ಇರ್ಬೋದು, PhD ಪ್ರತಿಯೊಂದ್ರಲ್ಲೂ ಇವರೊಂದು ಎಲ್ಲ ಒಂದು ಫೀಲ್ಡ್ ಅಲ್ಲಿ ಇದ್ದಾರೆ. ಒಂದು ಬ್ಯಾಲೆನ್ಸ್, ಸಮತೋಲನದ ಒಂದು ಲೈಫ್ ಅಂತಾನೆ ಹೇಳ್ಬೋದು ಇವ್ರದ್ದು. ಈ ತಾನೇ ಅವ್ರಿಗೆ ಹೇಳಿದ್ರು ಹೇಗೆ ಅವ್ರಿಗೆ ಒಂದು ಇಷ್ಟೊಂದು ಓದಕ್ಕೆ ಇವ್ರಿಗೆ ಹೇಗೆ ಸಾಧ್ಯವಾಯ್ತು, ಇಷ್ಟೊಂದು ಪದವಿ, ಯಾಕಂದ್ರೆ ಕೇವಲ ಒಂದು ಪದವಿಗೇನೆ ಎಷ್ಟು ಕಷ್ಟ ಪಡ್ತಾರೆ. ಸೊ ಯು ಗಾಟ್ ಮಲ್ಟಿಪಲ್ ಗ್ರಾಜುಯೇಷನ್, ಸೊ ದಟ್ ಈಸ್ ರಿಯಲಿ ಅಮೇಸಿಂಗ್. ಸೊ ಅವ್ರು ಹೇಳಿದ್ರು ಹೇಗೆ ಅವ್ರಿಗೆ ಇದು ಒಂದು ಸಾಧ್ಯವಾಯ್ತು ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ಶಾಖ. ಸೊ ಒಂದು ಚಿಕ್ಕ ವಯಸ್ಸಿಂದಾನು ಅವರೊಂದು ಶಾಖ, ಈ ಒಂದು HSS ಅವರು ಇಂಡಿಯಾದಲ್ಲಿ RSS ಅಂತ ಇದೆ, ಸೊ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆಸ್ಟ್ರೇಲಿಯಾದಲ್ಲಿ ನೀವು ಸೇರ್ಬೇಕು ಅಂದ್ರೆ ಇದು ಹಿಂದೂ ಸ್ವಯಂ ಸೇವಕ ಸಂಘ ಅಂತ. ಸೊ ಇದರಲ್ಲಿ ನೀವು ಸೇರ್ಕೊಳ್ಳೋದ್ರಿಂದ ಅವ್ರು ತಾನೇ ಹೇಳಿದ್ರು, ಅದರಲ್ಲಿ ನಿಮ್ಗೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಒಂದು ಎಕ್ಸರ್ಸೈಸ್ ಇರ್ಬೋದು, ಪ್ರತಿಯೊಂದು ಒಂದು ಕಾನ್ಸಂಟ್ರೇಷನ್ ಯಾವುದೇ ಇರ್ಬೋದು, ಅದರಲ್ಲಿ ನಿಮ್ಗೆ ಅದರಲ್ಲಿ ಒಂದು ಡಿಸಿಪ್ಲಿನ್ ನ ಅವರು ಕಲಿಸ್ಕೊಡ್ತಾರೆ.
ಸೊ ಅದೇ ಇವ್ರಿಗೆ ಒಂದು ಮೋಲ್ಡ್ ಮಾಡೋಕ್ಕೆ ಸಾಧ್ಯವಾಯಿತು. ಸೊ ದಟ್ಸ್ ಹೌ ಈಸ್ ಏಬಲ್ ಟು ಬ್ಯಾಲೆನ್ಸ್ his field, all these multiple field also you're doing ಅಂತ. ವಂಡರ್ಫುಲ್ ರಾಜು ಅವರೇ. ಸೊ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲ ನಮಗೆಲ್ಲ ಪರಿಚಯ ಮಾಡ್ಕೊಂಡಿದ್ದಕ್ಕೆ. ಸೊ ನಮ್ಮ ಸಂದರ್ಶನ ರಾಜು ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ ಒಂದು ಹಾಡನ್ನ ಕೇಳೋಣ. ನೀವು ಕೇಳಿರ್ಬೋದು, ಈಗ ಅದು ಹೊಸದು ಮೂವಿ ಬಂತು ಎಕ್ಕ ಅಂತ, ನಮ್ಮ ಯುವ ರಾಜ್ಕುಮಾರ್ದು. ಸೊ ಬನ್ನಿ ಈ ಒಂದು ಹಾಡನ್ನ ಕೇಳೋಣ. ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಈ ಇದ್ರ ಆ್ಯಪಲ್ಲೂ ಹೋದ್ರೂ ಕೂಡ ನಮ್ಮ ಒಂದು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನೀವು ಸೊ ಈ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಒಂದು ಇಂಟರ್ವ್ಯೂನೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ, ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ನಮ್ಮ ಸಂದರ್ಶನ ರಾಜು ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ, ಅವರ ಒಂದು ಎಜುಕೇಶನ್ ಬಗ್ಗೆ, ಈ ಒಂದು ಶಾಖೆಯ ಬಗ್ಗೆ ಬಹಳಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಈ ತಾನೇ ಹೇಳಿದೆ, ಅವರು ಒಂದು ಯೋಗದಲ್ಲೂ ಕೂಡ ಒಂದು ಗ್ರಾಜ್ಯುಯೇಷನ್ ಕೂಡ ಮಾಡಿದ್ದಾರೆ. ಹಾಗೆ ಒಂದು ನ್ಯಾಚುರೋಪತಿ, ಯೋಗ ಥೆರಪಿ, ಹೀಗೆ ಒಂದು ಮೆಡಿಟೇಷನ್ ಅಲ್ಲೂ ಕೂಡ. ಸೊ ಇದರಲ್ಲಿ ಅವರಿಗೆ ಒಂದು ಮಲ್ಟಿಪಲ್ ಅಪ್ರೋಚ್ಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಕೂಡ ಇದೆ. ಸೊ ಬನ್ನಿ ಇವ್ರ ಮೂಲಕನೇ ತಿಳ್ಕೊಳ್ಳೋಣ ಈ ಒಂದು ಯೋಗ ಬಗ್ಗೆ, ಒಂದು ನ್ಯಾಚುರೋಪತಿ ಬಗ್ಗೆ. ಸೊ ಇದರ ಬಗ್ಗೆ ಹೇಳಿ ರಾಜು ಅವರು. ಖಂಡಿತ. ಯೋಗ ಹೇಳ್ಬೇಕಂದ್ರೆ ಇಟ್ಸ್ ನ್ಯಾಚುರಲ್ ವೇ ಅಂತಾನೆ ಹೇಳ್ಬೋದು ನಾವು. ಈಗ ಕೋರ್ಸ್ಗಳು ಸದ್ಯಕ್ಕೆ ಬಿಟ್ಬಿಡೋಣ. ಸೊ ಅಲ್ಲಿ ಸರ್ಟಿಫಿಕೇಶನ್ ಬೇಕಿತ್ತು, ಇನ್ಶೂರೆನ್ಸ್ ಬೇಕಿತ್ತು, ಸರ್ಟಿಫಿಕೇಶನ್ ಮಾಡ್ಕೋಬೇಕಿತ್ತು, ನಡೀತು. ಬಟ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಸಾಧ್ಯತೆ ಬೇರೆ ಇದೆ. ಸೊ ಇಲ್ಲಿ ನಾನು ಸಿಡ್ನಿಯಲ್ಲಿ ಗುರುಕುಲ ಯೋಗ ಅಂತ 3 ಕಡೆ ಕ್ಲಾಸಸ್ ನಡೀತಿದೆ. ಒಂದು ಮೂರ್ ಬ್ಯಾಂಕ್ ಅಲ್ಲಿ, ಸ್ಟ್ರಾತ್ಫೀಲ್ಡ್ ಅಲ್ಲಿ, ಮತ್ತೆ ರಿವರ್ಸ್ಟನ್ ಕೃಷ್ಣ ಮಠದಲ್ಲಿ 3 ಕಡೆ ಯೋಗ ಕ್ಲಾಸಸ್ ನಡೀತಾ ಇದೆ ಸದ್ಯಕ್ಕೆ. ಸೊ 3 ಕಡೆ ವೀಕ್ಲಿ 1 ಕ್ಲಾಸಸ್, ವೀಕ್ಲಿ 1 ಕ್ಲಾಸ್ 3 ಕಡೆ ಇರುತ್ತೆ. ಸೊ ಎಲ್ಲ ಸೇರಿಸಿ ಒಂದು 80-100 ಜನಕ್ಕೆ ಪ್ರತಿ ವಾರ ಹೇಳ್ಕೊಡ್ತೀರಾ. ಸೊ ಅಷ್ಟು ಫ್ಯಾಮಿಲೀಸ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಪಾಸಿಟಿವ್ಲಿ, ಸೊ ವಿಚ್ ಇಸ್ ವರ್ಕಿಂಗ್ ಗುಡ್. ಸೊ ಯೋಗ ಹೇಳ್ಬೇಕಂದ್ರೆ ಇಟ್ಸ್ ಎ ನ್ಯಾಚುರಲ್ ವೇ, ವಿತೌಟ್ ಎನಿ ನಿಮಗೆ ಇಂಜೆಕ್ಷನ್ ಇಲ್ದಂಗೆ, ಸೊ ಬೇರೆ ಏನು ಎಕ್ಸ್ಟ್ರಾ ಮಾಡ್ದಂಗೆ ನಿಮ್ಮ ದೇಹ ಮನಸ್ಸು ಒಂದು ಸುಸ್ಥಿತಿಯಲ್ಲಿ ಇಡಕ್ಕೆ ಇರೋ ಒಂದು ಡಿಸೈನ್ ಆಗಿರೋ ಪ್ರೊಸೀಜರ್ ವಿಚ್ ಹ್ಯಾಸ್ ಬಿನ್ ಎವ್ಯಾಲ್ಯೂಯೇಟೆಡ್, ಜಸ್ಟಿಫೈಡ್, ಪ್ರೂವನ್ ಫಾರ್ ದ ಪಾಸ್ಟ್ ಅಟ್ಲೀಸ್ಟ್ 10-50,000 years. ನಿಜ ಹೇಳ್ಬೇಕು ಅಂದ್ರೆ ಸೊ ಅದಕ್ಕೆ ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ ಯೋಗ. ಹೌದು. ಈಗ ಇಂಟರ್ನ್ಯಾಷನಲ್ ಯೋಗ ಅಂತ 21st June ಎವ್ರಿ ಇಯರ್ ಆಚರಿಸ್ತಾರೆ ಆಲ್ ಓವರ್ ದ ವರ್ಲ್ಡ್. ಹೌದು. ಹಂಗ ಹೇಳಕ್ ಹೋದ್ರೆ ವೆಸ್ಟರ್ನ್ ಅವರೇ ಮೋರ್ ಇನ್ಫ್ಲೂಯೆನ್ಸ್ಡ್ ಆನ್ ಯೋಗ ಅಂತ ಹೇಳ್ಬೋದು. ಇದು ಗಿಡ ಮದ್ದಲ್ಲ, ಅದು ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಸೊ ಯೋಗ ಅಂತ ಬಂದಾಗ ಈಗ ಮನುಷ್ಯನ ದೇಹ ಡಿಸೈನ್ ಆಗಿರೋದು ಇಟ್ಸ್ ನಾಟ್ ಫಾರ್ ಸಿಟಿಂಗ್ ಸ್ಟಿಲ್. ಸುಮ್ಮನೆ ಕುತ್ಕೊಳ್ಳೋದಕ್ಕೆ ದೇಹ ಡಿಸೈನ್ ಇಲ್ಲ, ಅದು ಓಡಾಡೋಂಥ ವ್ಯಕ್ತಿ ಅಂತ. ಬಟ್ ನಮ್ಮ ಈಗಿನ ಲೈಫ್ ಸ್ಟೈಲ್, ನಮ್ಮ ಕೆಲಸ ಆಗ್ಲಿ, ಪ್ರತಿಯೊಂದು ನಮ್ಮ ಕೆರಿಯರ್ ಲೈಫ್ ಆಗ್ಲಿ, ಪ್ರತಿಯೊಂದು ನಾವು ಕುತ್ಕೊಂಡೇ ಮಾಡೋದ್ರಿಂದ ಸೊ ಹೊಸ ಹೊಸ ಕಾಯಿಲೆಗಳು ಸಿಗ್ತಾ ಇದೆ. ಪ್ರಿಮೆಚ್ಯೂರ್ ಏಜಿಂಗ್ ಇರ್ಬೋದು, ಅಥವಾ ವೀಕ್ನೆಸ್ ಇನ್ ದ ಹೋಲ್ ಆರ್ಗನ್ ಸಿಸ್ಟಮ್ ಇರ್ಬೋದು, ಮೆಂಟಲ್ ಹೆಲ್ತ್ ಇಶ್ಯೂಸ್ ಲಾಟ್, ಅದು ತುಂಬಾ ಜಾಸ್ತಿ, ತುಂಬಾ ಇದೆ. ಕ್ಯಾನ್ಸರ್ ಕೂಡ. ಹೌದು, ಕ್ಯಾನ್ಸರ್ ಇಟ್ಸ್ ಡಿಫರೆಂಟ್. ಅಗೇನ್ ಲೈಫ್ ಸ್ಟೈಲ್ ಡಿಸೀಸ್ ಒಪ್ಕೋತೀನಿ, ಬಟ್ ಅಗೇನ್ ಇಟ್ ಎಂಟರ್ಸ್ ಇನ್ ಡಿಫರೆಂಟ್ ಪಾತ್. ಈಗ ನೀವು ಹ್ಯೂಮನ್ ಬಾಡಿ ಆಯುರ್ವೇದ ಪ್ರಕಾರ ಹೇಳಬೇಕು ಅಂತಂದ್ರೆ ಮನುಷ್ಯ, ಈಗ ನೀವು ಟಾಪ್ ಡೌನ್ ಅಪ್ರೋಚ್ ಬರೋಣ ಬೇಕಾದ್ರೆ, ಈಗ ನೀವು ಕ್ಯಾನ್ಸರ್ ವಿಷಯ ಹೇಳಿದ್ರೆ, ಕ್ಯಾನ್ಸರ್ ಅಥವಾ ಬೇರೆ ಎಲ್ಲ ಮೇಲಿದೆ, ಅದಕ್ಕೆ ಮೂಲ ಏನು ಅಂತ ನೀವು ವೆಸ್ಟರ್ನ್ ಮೆಡಿಸಿನ್ ಕೇಳಿದ್ರೆ ಇನ್ಫ್ಲಮೇಷನ್ ಇಸ್ ದ ಮೇನ್ ರೀಸನ್ ಅಂತ ಹೇಳ್ತಾರೆ. ಸರಿ, ಇನ್ಫ್ಲಮೇಷನ್ ಕಾರಣ ಏನು ಅಂತ ಕೇಳ್ತೀವಿ. ಸೊ ಅವ್ರ ಡಿಸ್ಕಷನ್ ಅಲ್ಲಿ ಸ್ಟಾಪ್ ಆಗುತ್ತೆ. ಇನ್ಫ್ಲಮೇಷನ್ ತಡೆಯೋದು ಹೇಗೆ, ಯಾಕೆ ಬರುತ್ತೆ, ಆನ್ಸರ್ ಜಾಸ್ತಿ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಆಯುರ್ವೇದ ಯೋಗ ಅಲ್ಲಿ ಅದಕ್ಕೆ ನಮ್ಗೆ ಖಂಡಿತ ಆನ್ಸರ್ ಸಿಗುತ್ತೆ. ಸೊ ಟಾಪ್ ಡೌನ್ ಹೇಳ್ಬೇಕಂದ್ರೆ ಅಗೇನ್ ನೀವು ಕ್ಯಾನ್ಸರ್ ಅಥವಾ ಅರ್ಲಿ ಏಜಿಂಗ್, ಜಾಯಿಂಟ್ ಪೇನ್ಸ್, ಮುಂದೆ ಏನೇ ನಿಮ್ಗೆ ಆಸಿಡಿಟಿ, ಮುಂದೆ ಏನೇ ಪ್ರಾಬ್ಲಮ್ಸ್ ಹೇಳ್ಬೋದು ನಿಮ್ಗೆ. ಸೊ ಅದಕ್ಕೆ ಮೂಲ ಕಾರಣ ಇನ್ಫ್ಲಮೇಷನ್ ಬರುತ್ತೆ. ಇನ್ಫ್ಲಮೇಷನ್ ಮೂಲ ಕಾರಣ ಉಷ್ಣ. ಸೊ ಉಷ್ಣನ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ವೆಸ್ಟರ್ನ್ ಮೆಡಿಸಿನ್ ಹೇಳ್ಬೇಕು ಅಂದ್ರೆ ಉಷ್ಣ ಕಾನ್ಸೆಪ್ಟೇ ಇಲ್ಲ ಅಲ್ಲಿ. ಅವ್ರಿಗೆ ಶೀತ ಉಷ್ಣ ಕಾನ್ಸೆಪ್ಟ್ ಇಲ್ಲ. ಯಾಕಂದ್ರೆ ನಮ್ಮಿದ್ರಲ್ಲಿ ಈ ಫುಡ್ ತಿಂದ್ರೆ ಇದು ಶೀತ, ಈ ಒಂದು ಪದಾರ್ಥ ತಗೊಂಡ್ರೆ ಉಷ್ಣ ಅಂತ ಹೇಳ್ತೀವಿ. ಯಾಕಂದ್ರೆ ಕೆಲವರು ತರಕಾರಿ ಕೆಲವೊಂದೊಂದನ್ನೆಲ್ಲ ನಾವು ವಿಂಟರ್ ಅಲ್ಲಿ ಸೇರಿಸಲ್ಲ, ಕೆಲವೊಂದು ಸಮ್ಮರ್ ಅಲ್ಲಿ ಸೇರಿಸಲ್ಲ. ಇಲ್ಲಿ ಅದೆಲ್ಲ ಫಾಲೋನೇ ಕೂಡ ಆಕ್ಚುಲಿ ಮಾಡಲ್ಲ. ಅವ್ರಿಗೆ ಯಾವ್ದು ಉಷ್ಣ ಶೀತ ಎಲ್ಲ ಗೊತ್ತಿಲ್ಲ. ಫಾರ್ ದೆಮ್ ಇಸ್ ಸೇಮ್ ಫುಡ್, ರೈಟ್? ವರ್ಷ ಪೂರ್ತಿ ಅದನ್ನೇ ಫುಡ್.
ನಮ್ಗೆ ಅದಕ್ಕೆ ನಾವು ಆಹಾರ ತಗೋಬೇಕು ಅಂದ್ರೆ ಹಿತಬುಕ್ ಮಿತಬುಕ್ ಋತುಬುಕ್ ಅಂತ ಹೇಳ್ತೀವಿ. ನಿಮ್ ದೇಹಕ್ಕೆ ಹಿತವಾಗಿರೋ ಆಹಾರ ತಗೊಳ್ಳಿ. ಈಗ ಕೆಲವ್ರಿಗೆ ಆಲೂಗಡ್ಡೆ ಆಗಲ್ಲ ನಮ್ಮ ಬಾಡಿಗೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಹಿತಬುಕ್ ಮಿತಬುಕ್ ನಿಮ್ಗೆ ಅವಶ್ಯಕತೆಗಿಂತ ಕಡಿಮೆ ತಿನ್ನಿ. ಋತುಬುಕ್ 6 ಋತುಗಳಿದೆ ನಮ್ಮಲ್ಲಿ, ಒಂದೊಂದು ಋತು ತಕ್ಕಂಗೆ ಆಹಾರ ತಗೊಳ್ಳಿ. ಸೊ ಅದನ್ನ ಮಿಸ್ ಮಾಡ್ಬೇಡಿ. ಅದನ್ನ ನೀವು ಅದನ್ನ ಉಲ್ಟಾ ಮಾಡಿದ್ರೆ ಪ್ರತಿ ಸೀಸನ್ ನಾನು ಚಪಾತಿನೂ ತಿಂತೀನಿ ಮಸಾಲ ಪುರಿನೂ ತಿಂತೀನಿ ಅಂತ ಹೇಳಿದಾಗ ಆಬ್ವಿಯಸ್ಲಿ ದೇಹ ರಿಜೆಕ್ಟ್ ಮಾಡುತ್ತೆ ಅದನ್ನ. ಹೌದು, ವಾತ ಪಿತ್ತ ಅಂತಾನು ಇದೆ, ಖಂಡಿತ ಆತರನು ಇದೆ. ಒಬ್ಬೊಬ್ರು ಬಾಡಿ ಒಂದು ವಾತ ದೇಹ ಪ್ರಕೃತಿ ಅಂತ ಹೇಳ್ತೀವಿ. ಸೊ ವಾತ ಪ್ರಕೃತಿ ಅಂತಂದ್ರೆ ಅಪಾನ ವಾಯು, ಹೊಟ್ಟೆ ಹತ್ರ ಸೊ ಡೈಜೆಸ್ಟಿವಲ್ ಇಶ್ಯೂಸ್ ಇರೋದು. ಇಶ್ಯೂಸ್ ಅನ್ನೋದಕ್ಕಿಂತ ಪ್ರತಿ ಮಾನವ ಶರೀರ ಅದನ್ನ ಹುಟ್ಟುತ್ತಾನೆ ಒಂದು ಬಾಡಿ ಟೈಪ್ಗೆ ಫಿಕ್ಸ್ ಆಗಿದೆ. ಸೊ ಇಟ್ಸ್ ಇನ್ಹೆರೆಂಟ್, ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ವಾತ ಅಥವಾ ಪಿತ್ತ ಅಥವಾ ಕಫ ಆರ್ ಮಿಕ್ಸ್ ಆಫ್ ಎನಿ ಟು. ಸೊ ಬಟ್ ಓವರ್ ದ ಪೀರಿಯಡ್ ಅದನ್ನ ತಿಳ್ಕೊಂಡಾಗ ಅದಕ್ಕೆ ತಕ್ಕಂಗೆ ನಾವು ಆಹಾರ ಸೇರಿಸೋದು, ನಾವು ಆಹಾರ ವಿಹಾರ ಎರಡೂ ಹೇಳ್ತೀವಿ. ಸೊ ಅದಕ್ಕೆ ತಕ್ಕಂಗೆ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ ಈಗ ನಂದು ಕಫ ಬಾಡಿ ಅಂತಂದ್ರೆ ನಾನು ಎಷ್ಟು ಬೇಕಾದ್ರೂ ಸ್ಪೈಸಿ ಫುಡ್ ಮಸಾಲ ಪುರಿ ಪಾನಿಪುರಿ ವರ್ಷ ಪೂರ್ತಿ ತಿನ್ಬಹುದು. ಐ ಆಮ್ ಅಲೋಡ್ ಟು. ಬಟ್ ನಾನು ಐಸ್ ಕ್ರೀಮ್ ತಿನ್ನೋಗಿಲ್ಲ. ಬಟ್ ನಾನು ಅದೇ ವಾತ ಪಿತ್ತ ಅಂತಂದ್ರೆ ನಾನು ಸ್ಪೈಸಿ ಫುಡ್ ಅವಾಯ್ಡ್ ಮಾಡಬೇಕು, ಬೇರೆದಲ್ಲಿ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ನಮ್ಮ ದೇಹ ಪ್ರಕೃತಿ ತಿಳ್ಕೊಂಡು ನಾವು ಹೇಗೆ ಗೊತ್ತಾಗುತ್ತೆ ಒಬ್ಬರ ದೇಹ ಪ್ರಕೃತಿ? ನೀವು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರು ನಿಮ್ ನಾಡಿ ಕೊಟ್ರೆ ನಿಮ್ಗೆ ನಾಡಿ ಚೆಕ್ ಮಾಡಿ ಅವರು ನಿಮ್ದು ಏನ್ ದೇಹ ಪ್ರಕೃತಿ ಅಂತ ನಾವು ಬರೀ ಹಾರ್ಟ್ ಬೀಟ್ ಅನ್ಕೊಂಡು ಇಲ್ಲ ನಾಡಿಯಿಂದ ನೋಡಿ ದೇಹ ಪ್ರಕೃತಿ ಹೇಳ್ಬಿಡ್ತಾರೆ ಅವರು ನಿಮ್ದು ಯಾವ್ದು ಅಂತ. ಸೊ ಅದರಿಂದ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೋದು, ನಾವ್ ಯಾವ ಫುಡ್ ನಮ್ಗೆ ಆಗತ್ತೆ ಯಾವ ಫುಡ್ ಆಗ್ ಬರಲ್ಲ ಅಂತ. ಪ್ರತಿಯೊಬ್ರು ಯಾರು ಇಲ್ಲಿದ್ದೀರಾ ಅಥವಾ ನೆಕ್ಸ್ಟ್ ಇಂಡಿಯಾಗೆ ಹೋಗ್ತೀರಾ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಫಸ್ಟ್ ಕನ್ಸಲ್ಟೇಷನ್ ತಗೊಳ್ಳಿ, ನಿಮ್ದು ದೇಹ ಪ್ರಕೃತಿ ಏನು ಅಂತ. ಅದಕ್ಕೆ ತಕ್ಕ ನೀವು ಲಿಸ್ಟ್ ಮಾಡ್ಕೊಳ್ಳಿ ಯಾವ ಫುಡ್ ನಿಮ್ಗೆ ಆಗುತ್ತೆ ಯಾವ ಫುಡ್ ನಿಮ್ಗೆ ಆಗಲ್ಲ ಅಂತ. ಸೊ ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಸಾಕು, ವಾತ ಫುಡ್ಸ್ ಪಿತ್ತ ಫುಡ್ಸ್ ಟು ಈಟ್ ನಾಟ್ ಟು ಈಟ್ ಅಂತ ಹೇಳಿದ್ರೆ ದೊಡ್ಡ ಲಿಸ್ಟ್ ಬರುತ್ತೆ. ಗೂಗಲ್ ಡಾಕ್ಟರ್, ಎಸ್ ಗೂಗಲ್ ಡಾಕ್ಟರ್ ಗೂಗಲ್ ಅವ್ರಿಗೆ ಕೇಳಿದ್ರೆ. ಬಟ್ ಡೆಫಿನೆಟ್ಲಿ ಒಬ್ರು ಒಳ್ಳೆ ಇದು ಏನೋ ಒಂದು ಜಿಪಿನ ಏನಾರು ಒಬ್ಬರನ್ನ ಕನ್ಸಲ್ಟ್ ಮಾಡಿ ನೀವೇ ಡಾಕ್ಟರ್ ಆಗ್ಬೇಡಿ. ಅದೇ ತಿಳ್ಕೊಳ್ಳಿ. ಇಟ್ಸ್ ಗುಡ್ ಟು ಹ್ಯಾವ್ ಎ ಇನ್ಫಾರ್ಮೇಶನ್. ಗೂಗಲ್ ಗಿವ್ಸ್ ಲಾಟ್ ಆಫ್ ಇನ್ಫಾರ್ಮೇಶನ್. ಇಟ್ಸ್ ಗುಡ್ ಟು ಹ್ಯಾವ್ ಎ ಇನ್ಫಾರ್ಮೇಶನ್, ಬಟ್ ಸ್ಟಿಲ್ ಗೋ ಟು ಒಂದು ಯಾವ್ದಾದ್ರು ಒಬ್ರು ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಹೋಗಿ, ಒಂದು ಜಿಪಿ ಹತ್ರ ಎಲ್ಲ ನೀವು ಕೇಳಿ ಮಾಡಿದ್ರೆ ಅವ್ರಿಗೆ ಒಳ್ಳೇದು ಆಕ್ಚುಲಿ. ಯಾಕಂದ್ರೆ ಅವ್ರು ಬ್ಲಡ್ ಚೆಕ್ಅಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಯಾವ್ದು ಕೊಡ್ಬೋದು ಯಾವ್ದಿಲ್ಲ ಅಂತ ಅದನ್ನು ಕೂಡ ಹೇಳ್ತಾರೆ. ಸೊ ಹಾಗೇನೆ ಒಂದು ನ್ಯಾಚುರೋಪತಿ ಓದಿದ್ದೀರಾ. ಈ ಒಂದು ನ್ಯಾಚುರೋಪತಿ ಅಂದ್ರೆ ಏನು, ಹೌ ಇಟ್ಸ್ ಡಿಫ್ರೆಂಟ್ ಫ್ರಮ್ ದ ಆಯುರ್ವೇದಿಕ್, ಅದ್ರ ಬಗ್ಗೆ ಹೇಳಿ. ಸೊ ನ್ಯಾಚುರೋಪತಿ ನಿಮಗೆ ಎಕ್ಸ್ಟರ್ನಲ್ ಮೆಡಿಕೇಶನ್ ಅಂತ ಜಾಸ್ತಿ ಇರಲ್ಲ ಅದರಲ್ಲಿ. ಸೊ ನೈಸರ್ಗಿಕವಾಗಿ ಹೇಗೆ ನಮ್ಮ ದೇಹನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳುತ್ತೆ. ಈಗ ಹೊಟ್ಟೆ ಬ್ಲೋಟಿಂಗ್ ಅಥವಾ ಗ್ಯಾಸ್ಟ್ರಿಕ್ ಏನಾದ್ರು ಬಂತು ಅಂದ್ರೆ ಒಂದು ಟಬ್ ಅಲ್ಲಿ ಕೆಳಗಡೆ ನೀರಿಟ್ಟು ಒಂದು ಟ್ರಯಾಂಗಲ್ ರೀತಿಯಲ್ಲಿ ನಾವು ಕುತ್ಕೊಂಡು ಕಾಲ್ ಮೇಲೆ ಅಪ್ಪರ್ ಬಾಡಿ ಮೇಲೆ, ಸೊ ಹೊಟ್ಟೆ ಭಾಗ ಮಾತ್ರ ಅಬ್ಡೋಮೆನ್ ಕೆಳಗೆ ಬಂತು ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಇಟ್ ಗಿವ್ಸ್ ಎನ್ ಇಮೆನ್ಸ್ ಎಫೆಕ್ಟ್. ಸೊ ಮತ್ತೆ ಕಲರ್ ಥೆರಪೀಸ್ ಇರ್ಬೋದು, ಡಿಫ್ರೆಂಟ್ ಕಲರ್ ಇನ್ಫ್ಲುಯೆನ್ಸಸ್ ಅಸ್ ಅಂತ ಇರ್ಬೋದು, ಅಥವಾ ಸನ್ಲೈಟ್ ಬೇಸ್ಡ್ ಇರ್ಬೋದು. ಯಾವ ಟೈಮಲ್ಲಿ ಯಾವ ಸನ್ಲೈಟ್, ವಾಟರ್ ಥೆರಪಿ, ಸನ್ಲೈಟ್ ಥೆರಪಿ, ಮ್ಯೂಸಿಕ್ ಥೆರಪಿ, ಇವೆಲ್ಲ ನಿಮ್ಗೆ ಅದೇ ಡಿಫ್ರೆಂಟ್ ಥೆರಪೀಸ್ ಕೂಡ ಇರುತ್ತೆ ನ್ಯಾಚುರೋಪತಿ ಆಕ್ಚುಲಿ. ಸೊ ಅಂದ್ರೆ ಒಂದು ಅದು ಬಾಡಿನ ಲೆಟ್ಸ್ ದ ಬಾಡಿ ಹೀಲ್ ಇಟ್ ಸೆಲ್ಫ್ ಅಂತ ಹೇಳಿದ್ರೆ ಬಾಡಿಗೆನೆ ಹೀಲ್ ಆಗೋ ಶಕ್ತಿ ಇರುತ್ತೆ. ಆಸ್ಪೆಕ್ಟ್ಸ್ ಆಫ್ ನೇಚರ್ ಅಲ್ಲಿ ಇದು ಮಾಡ್ಬೇಕಾಗತ್ತೆ ಅಷ್ಟೇ. ಸೊ ಖಂಡಿತ ತುಂಬಾ ಚೆನ್ನಾಗಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ರಿ. ಹಾಗೆ ನೀವು ಯೋಗದಲ್ಲೂ ಕೂಡ ನೀವೊಂದು ಪದವಿಯನ್ನ ಪಡೆದಿದ್ದೀರಾ. ಎಸ್ಪೆಷಲಿ ಯು ಆರ್ ಮೋರ್ ಇಂಟು ಹಠ ಯೋಗ ಆಕ್ಚುಲಿ. ಸೊ ಹಠ ಯೋಗ ಅಲ್ವಾ, ಹಠ ಅಲ್ಲ, ಹಠ ಮಾಡೋ ಯೋಗನ ಏನಾದ್ರು. ಸೊ ನೀವೊಂದು ಯು ಆಲ್ಸೋ ಡೆವಲಪಿಂಗ್ ಎ ಯೂನಿಕ್ ಅಪ್ರೋಚ್ ಟು ಟೀಚಿಂಗ್ ಹಠ ಯೋಗ ಅಂಡ್ ಆಲ್ಸೋ ಮೆಡಿಟೇಷನ್. ಸೊ ಇದ್ರ ಬಗ್ಗೆನೂ ಕೂಡ ಹೇಳಿ. ಖಂಡಿತ. ಈಗ ಸುಮಾರು ಜನಕ್ಕೆ ಅಭ್ಯಾಸ ಇದೆ. ಸೊ ಬಾಬಾ ರಾಮದೇವ್ ಅವರು ಯಾರ್ದೋ ವಿಡಿಯೋಸ್ ಹಾಕೊಂಡು ಪ್ರಾಣಾಯಾಮ ಕಪಲ್ಭಾತಿ ಭಸ್ತಿಕೆಲ್ಲ ಮಾಡೋಣ ಅಂತ. ಸೊ ಒಂದು ರಿಕ್ವೆಸ್ಟ್ ಎಲ್ರಿಗೂ, ಗುರುಮುಖೇನ ಮಾತ್ರ ಪ್ರಾಣಾಯಾಮ ಕಲೀರಿ. ಆಸನ ಧ್ಯಾನ ನೀವು ಯೂಟ್ಯೂಬ್ ರೇಡಿಯೋ ಕೇಳ್ಕೊಂಡು ಎಲ್ಲಿ ಬೇಕಾದ್ರು ಆನ್ಲೈನ್ ನೋಡ್ಕೊಂಡು ನೀವು ಖಂಡಿತ ಮಾಡಿ, ಇವನ್ ಆನ್ಲೈನ್ ಟ್ರೈನಿಂಗ್ಸ್. ಬಟ್ ಪ್ರಾಣಾಯಾಮ ಮಾತ್ರ ಫೇಸ್ ಟು ಫೇಸ್ ಗುರುಮುಖೇನ ಮಾತ್ರ ಕಲೀರಿ. ಯಾಕೆಂದ್ರೆ ಪ್ರಾಣ ಅಂತ ಹೇಳ್ತಿದ್ದಂಗೆ ಇಟ್ಸ್ ಚಾನಲೈಸಿಂಗ್ ದ ಎನರ್ಜಿ ವಿತ್ ಇನ್ ಯುವರ್ ಬಾಡಿ. ಸೊ ಅದನ್ನ ಸರಿಯಾದ ರೀತಿ ಮಾಡಿಲ್ಲ ಅಂತ ಹೇಳಿದ್ರೆ, ಈ ಪ್ರಾಣಾಯಾಮ ಮಾಡಿದ್ರೆ ಎಷ್ಟು ಉಪಯೋಗಗಳು ಅಂತ ಹೇಳ್ತೀವೋ, ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಅಷ್ಟೇ ರಿವರ್ಸ್ ಎಫೆಕ್ಟ್ ಇದೆ. ಖಂಡಿತ ಫಿಸಿಕಲಿ ಸೈಕಲಾಜಿಕಲಿ ರಿವರ್ಸ್ ಎಫೆಕ್ಟ್ ಇದೆ. ಏನಾಗ್ತಿದೆ ಅಂತ ಗೊತ್ತಾಗಲ್ಲ, ಒಂಥರ ಮತಿ ಭ್ರಮಣೆವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಕೆಲಸದಲ್ಲಿ. ಸೊ ಹಾಗಾಗಿ ಒಬ್ಬ ಗುರುಮುಖೇನ ಅದೇ ನೀವು ಮಾಡ್ತಿರೋದು ಸರಿನೋ ತಪ್ಪೋ ಒಬ್ಬ ಗುರು ಹೇಳ್ಬೇಕು ನಿಮಗೆ. ಪ್ರಾಣ ಅಂದ್ರೆ ವಾಯು ತರ. ಪ್ರಾಣ ಅಂದ್ರೆ ವಾಯುನೇ. ಸೊ ಪ್ರಾಣವಾಯು
ಇಟ್ಸ್ ಪ್ರಾಣಾಯಾಮ ಇಸ್ ಆಲ್ ಅಬೌಟ್ ಅಲ್ವಾ, ಇನ್ಹೇಲಿಂಗ್ ಎಕ್ಸೇಲಿಂಗ್, ಈ ಒಂದು Managing ಬ್ರೀತಿಂಗ್ the ಟೆಕ್ನಿಕ್. breathing. ಹೌದು. Yes. ಸೊ ಅದನ್ನ ನೀವು ಒಂದು ಗುರುಗಳ ಮೂಲಕನೇ ಮೂಲಕನೇ ಕಲ್ತ್ಕೋಬಹುದು. ಅದನ್ನ ಯಾವ್ದು ನೀವು ಹೋಗಿ ಒಂದು ಆನ್ಲೈನ್ ಯೂಟ್ಯೂಬ್ ಎಲ್ಲ ಅದೊಂದು ನನ್ನ ಪರ್ಸನಲ್ ಭಾವನೆ, ಅದೊಂದು ಬಿಟ್ಟು ಈಗ ನೀವು ಆಸನ ಮಾಡಿ ಸ್ವಲ್ಪ ಅದೇನೆ ಹೇಳ್ತಾರೆ. ಆಕ್ಚುಲಿ ಪ್ರಾಣಾಯಾಮ ಮಾತ್ರ ನೀವೇ ಕಲ್ತ್ಕೋಬೇಡಿ, ಗುರು ಮೂಲಕನೇ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಅಂಡ್ ನೀವು ಆಸನ ಯೋಗಾಸನ ಮಾಡ್ತಿಲ್ಲ ಅಂತಂದ್ರೆ ನಿಮಗೆ ಪ್ರಾಣಾಯಾಮ ಮಾಡೋ ಅರ್ಹತೆ ಇಲ್ಲ. ಓಕೆ ಓಕೆ. ಯಾಕಂದ್ರೆ ಪ್ರಾಣಾಯಾಮ ಅಂತಂದ್ರೆ ಎನರ್ಜಿ ಚಾನಲೈಸ್ ಆಗುತ್ತೆ ನಿಮ್ ದೇಹದ ನಾಡಿಗಳಲ್ಲಿ ಪ್ರತಿಯೊಂದಿಲ್ಲೂ. ಸೊ ಜನರಲ್ ನಮ್ಮ ಲೈಫ್ ಸ್ಟೈಲ್ ಅಲ್ಲೇ ಬ್ಲಾಕೇಜಸ್ ಇರುತ್ತೆ ತುಂಬಾ, ಅದನ್ನ ಯೋಗದ ಮುಖಾಂತರ ಆ ಬ್ಲಾಕೇಜಸ್ ರಿಲೀವ್ ಆಗುತ್ತೆ. ಸೊ ನಾವು ಅದನ್ನ ಬ್ಲಾಕೇಜ್ ರಿಲೀವ್ ಮಾಡಿದಾಗ ನಾವು ಪ್ರಾಣಾಯಾಮ ಪುಷ್ ಮಾಡ್ತಿದ್ದೆ ಅಂತ ಇಟ್ಸ್ ಲೈಕ್ ಕ್ಲಾಗ್ಡ್ ಪೈಪ್ ಅಲ್ಲಿ ನೀವು ಎಲ್ಲಂದ್ರೆ ಏನೇನೋ ತುರುಕ್ತಿರೋ ಅನ್ಸುತ್ತೆ ಪ್ರಾಣಾಯಾಮ. ಸೊ ದೇಹದ ಒಂದು ಸ್ಥಿತಿಯಲ್ಲಿ ಫಸ್ಟ್ ತಂದಿಟ್ಟು ಆಸನ ಮುಖಾಂತರ. ಸೊ ಹಾಗಾಗಿ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಫಸ್ಟ್ ಯಮಾನಿಯಮ ಅಂತ ಅದನ್ನ ಸೆಪರೇಟ್ ಆಗಿರೋಣ. ನೆಕ್ಸ್ಟ್ ಯೋಗ ಸ್ಟಾರ್ಟ್ ಆಗಿದೆ ಆಸನ. ಫಸ್ಟ್ ಆಸನ ಮಾಡಿ, ನಂತರ ಪ್ರಾಣಾಯಾಮ ಮಾಡಿ, ನಂತರ ಧಾರಣ ಅಂತ ಬರುತ್ತೆ, ಪ್ರತ್ಯಾಹಾರ ಅಂತ ಬರುತ್ತೆ, ವಿಡ್ರಾ ಆಫ್ ಸೆನ್ಸಸ್ ಅಂತ ಬರುತ್ತೆ, ಧಾರಣ ಅಂತ ಬರುತ್ತೆ ಫೋಕಸಿಂಗ್, ಧ್ಯಾನ ಅಂದ್ರೆ ಡಿಫೋಕಸಿಂಗ್, ಆಮೇಲೆ ಸಮಾಧಿ ಸ್ಥಿತಿಗೆ ಹೋಗ್ತೀವಿ. ಧ್ಯಾನ ಅದು ನಮ್ಗೆ ಗೊತ್ತಿಲ್ಲ. ಚಕ್ರಗಳು ಅಂತ ಹೇಳ್ತಾರಲ್ಲ, ಚಕ್ರ ಇಟ್ಸ್ ಎ ಡಿಫರೆಂಟ್ ಡೆಫಿನಿಷನ್, ಕಣ್ಣಿಗೆ ಕಾಣಿಸಲ್ಲ. ಸೊ ಅದಕ್ಕೆ ಅವೇಕನ್ ಆಗಿರೋರು ಬರುತ್ತೆ, ಆಗಿರೋರು ಯಾರು ನಮ್ಗೆ ಆಗಿದೆ ಚಕ್ರ ಅಂತ ಹೇಳಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಆ ಸ್ಥಿತಿಯಲ್ಲಿ ಇರ್ತಾರೆ, ಅದನ್ನ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡುವಂತ ವಿದ್ಯೆ ಅಲ್ಲ, ಅದು ಅನುಭವಿಸುವಂತ ವಿದ್ಯೆ. ಸೊ ಬಟ್ ಅದಕ್ಕೆ ತುಂಬಾ ಸಾಧನೆ ಬೇಕು ಮುಂಚೆ. ಸೊ ಸಾಧನೆ ಮಾಡಿ ಚಕ್ರ ಶುಡ್ ಬಿ ದ ಗೋಲ್ ಆಫ್ ಸಾಧನ. ಸೊ ಅದೇ ಯೋಗ ಬಗ್ಗೆ ಬಹಳ ಚೆನ್ನಾಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಇವರಿಂದ ಆಸನ ಇಂದ ಒಂದು ಯೋಗ ಸ್ಟಾರ್ಟ್ ಆಗುತ್ತೆ, ಪೋಸ್ಟರ್ಸ್ ಗಳು, ಅದ್ರಲ್ಲಿ ಎಸ್ಪೆಷಲಿ ಒಂದು ಸೂರ್ಯ ನಮಸ್ಕಾರ. ನಮ್ ಚಿಕ್ಕಗಳಿದ್ದ ಸ್ಕೂಲಲ್ಲಿ ನಮ್ಗೆ ಯಾವಾಗ್ಲೂ ಒಂದು ಸಾಟರ್ಡೆ PT ಟೈಮ್ ಅಂದ್ರೆ ನಮ್ಗೆ ಸೂರ್ಯ ನಮಸ್ಕಾರ ಮಾಡಿಸ್ಬಿಡ್ತಾ ಇದ್ರು. ಎಲ್ಲ ಹೇಳ್ತಾರೆ ಒನ್ ಸೂರ್ಯ ನಮಸ್ಕಾರ ಈಸ್ ಈಕ್ವಲ್ ಟು ಆಲ್ ದ ಆಸನ ಅಂತಾನೆ ಹೇಳ್ಬಿಡ್ತಾರೆ. ಅದ್ರಲ್ಲೇ ಎಲ್ಲ ಒಂದ್ ಮಾಡ್ಬಿಟ್ರೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನೇ ಕೆಲವರು ಒಂದ್ ದಿನಕ್ಕೆ ಒಂದ್ ಮಾರ್ನಿಂಗ್ ಈವ್ನಿಂಗ್ ಒಂದ್ 7-8 ಸಲ ಮಾಡ್ಬಿಡ್ತಾರೆ ಅಂತ. ದಟ್ ಇಸ್ ಎ ಬಿಗ್ ಎಕ್ಸರ್ಸೈಸ್ ಫಾರ್ ಯೋರ್ ಹೋಲ್ ಬಾಡಿ ಅಂತ. ನೀವು ಸಾಧ್ಯ ಆಯ್ತು ಅಂದ್ರೆ ಸೂರ್ಯ ನಮಸ್ಕಾರ ಮಾಡಿ, ಫಸ್ಟ್ 3 ಸೈಕಲ್ ಉಸಿರು ಬಗ್ಗೆ ತಲೆ ಕೆಡಿಸ್ಬೇಡಿ, ಸುಮ್ನೆ ಮಾಡಿ ವಾರ್ಮ್ ಅಪ್ ಆಗುತ್ತೆ. ಆ ನಂತರ ಸ್ಲೋ ಡೌನ್, ಡೂ ಇಟ್ ಎಸ್ ಎ ಯೋಗ. 4th 5th 6th 7th 8th 9th 10th ಸೈಕಲ್ಸ್ ಯೋಗ ತರ ಮಾಡಿ. ಫಸ್ಟ್ 3 ಸೈಕಲ್ ವಾರ್ಮ್ ಅಪ್ ತರ ಮಾಡಿ. ಸೂರ್ಯ ನಮಸ್ಕಾರ ಅಂದ್ರೆ ನೀವೆಲ್ಲ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಸಂಧಿ ಕಾಲದಲ್ಲಿ ಮಾಡ್ಬೇಕು ಅಂತ, ಬೆಳಿಗ್ಗೆ ಆಗ್ಲಿ ಸಂಜೆ ಆಗ್ಲಿ ಸೂರ್ಯ ಹುಟ್ಟೋ ಟೈಮಲ್ಲಿ ಮಾಡೋದು ಅಂತ ಹೇಳ್ತಾರೆ. ಬಟ್ ಈಗಿನ ಕಾಲದಲ್ಲಿ ಆಗಲ್ಲ. ಈಗ ಎಕ್ಸರ್ಸೈಸ್ ಆಗ್ಲಿ ಯೋಗ ಆಗ್ಲಿ ನಿಮ್ಗೆ ಬೆಳಿಗ್ಗೆ ಹೊತ್ತು ಮಾಡ್ಬೇಕು ಅಂತ ಐಡಿಯಲಿ ಹೇಳ್ತೀವಿ, ಬಟ್ ಬೆಳಿಗ್ಗೆ ದೇಹ ಬೆಂಡ್ ಆಗಲ್ಲ, ಲೆಥರ್ಜಿ ಇರುತ್ತೆ. ಸೊ ಸುಮಾರು ಸಲ ಟ್ರೈ ಮಾಡಕ್ ಹೋಗಿ ಬೆಂಡ್ ಆಗ್ತಿಲ್ಲ ಅಂತ ಡಿಮೋಟಿವೇಟ್ ಆಗ್ಬಿಡ್ತೀವಿ. ಸೊ ನೀವು ಮೋಟಿವೇಶನ್ ಬೇಕು ಅಂತಂದ್ರೆ ಬೆಳಿಗ್ಗೆ ಮಾಡ್ಲೇಬೇಡಿ, ಸ್ಟಾರ್ಟ್ ಸಂಜೆ ಶುರು ಮಾಡಿ, ಆಮೇಲೆ ಟಿಕ್ ಆಫ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಬರುತ್ತೆ, ಆಮೇಲೆ ಯು ಕ್ಯಾನ್ ಸ್ವಿಚ್ ಔಟ್ ಬೆಳಿಗ್ಗೆ. ಸೊ ನೀವು ನ್ಯೂ ಇಯರ್ ರೆಸೊಲ್ಯೂಷನ್ ಅಥವಾ ಹಬ್ಬದ ರೆಸೊಲ್ಯೂಷನ್ ತಗೊಂಡು ಸ್ಟಾರ್ಟ್ ಮಾಡ್ತೀನಿ ಇವಾಗ ಅಂತ ಶುರು ಮಾಡಿದಾಗ ಪ್ರಿಫರ್ ಈವ್ನಿಂಗ್ಸ್ ದ್ಯಾನ್ ಮಾರ್ನಿಂಗ್ಸ್. ಓಕೆ. ಸೊ ಹಾಗೆ ಹಠ ಯೋಗ ಅಂತ ಹೇಳಿದ್ರಿ. ಈ ಹಠ ಯೋಗ ಅಂದ್ರೆ ಏನಿದು, ಹೊಸದಾ ಅಥವಾ ಮುಂಚೆಯಿಂದನೂ ಇದೆ? ಓಕೆ, ಅದ್ರ ಬಗ್ಗೆ ಹೇಳಿ. ಹೌ ಇಟ್ಸ್ ಡಿಫರೆಂಟ್ ಫ್ರಮ್ ಅದರ್? ಹಠ ಯೋಗ ಇಟ್ಸ್ ಪಾರ್ಟ್ ಆಫ್ ದ ರಾಜಯೋಗ ಅಂತ ಹೇಳ್ತೀವಿ. ಓಕೆ. ಸೊ ಯೋಗ ಅಲ್ಲಿ 4 ತರ ಇದೆ. ಓಕೆ. ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮ ಯೋಗ, ರಾಜಯೋಗ. ಓಕೆ. ಸೊ ಈಗ ನಿಮ್ಗೆ ಯಾರ್ಯಾರು ನೀವು ಈ ಸೀಟಲ್ಲಿ ನೀವು ಕೂಡಿಸಿದ್ರೋ ಎವ್ರಿಬಡಿ ಇಸ್ ಪಾರ್ಟ್ ಆಫ್ ದ ಆ 4 ಯೋಗದಲ್ಲಿ ಯಾರು ಇರ್ತಾರೆ. ಪ್ರತಿ ಹ್ಯೂಮನ್ ಬೀಯಿಂಗ್ ಆ 4 ಯೋಗದಲ್ಲಿ ಡಿಫ್ರೆನ್ಶಿಯೇಟ್ ಇರ್ತಾರೆ. ಈಗ ರಾಜಯೋಗ ಅಂದ್ರೆ ಈಗ ನಾವು ಆಸನಗಳು ಫಿಸಿಕಲಿ ಮಾಡೋದು. ಹಠ ಯೋಗ ಇಸ್ ಸಿವಿಯರ್, ಅದರ ಮೋಡ್ ಹೋದ್ರೆ ಅದು ಹಠ ಯೋಗ ಆಗುತ್ತೆ. ಸೊ ಆಸನ, ಪ್ರಾಣಾಯಾಮ, ಧ್ಯಾನ ಇವೆಲ್ಲ ಮಾಡೋದು ರಾಜಯೋಗ ಅಲ್ಲಿ ಬರುತ್ತೆ. ನೀವು ಅಷ್ಟಾಂಗ ಯೋಗ, ಪತಂಜಲಿ ಯೋಗ ಏನಿರ್ತದೆ ಎಲ್ಲ ರಾಜಯೋಗ. ಭಕ್ತಿ ಯೋಗ ಈಗ ಮೀರಾಬಾಯಿ ಆಗ್ಲಿ ಈಗ ನೋಡಿದ್ರೆ ಅವಾಗ ಏನ್ ಯೋಗನೂ ಮಾಡ್ತಿರಲ್ಲ. ಸೊ ಭಕ್ತಿ ಪರಾಕಾಷ್ಠೆಯಿಂದನೇ ನೀವು ಡೈಲಿ ಪೂಜೆ ಏನ್ ಮಾಡ್ತೀರಾ, ಮಂತ್ರ ಹೇಳ್ತೀರಾ, ಶ್ಲೋಕ ಹೇಳ್ತೀರಾ, ದಟ್ ಕಮ್ಸ್ ಅಂದ್ರೆ ಭಕ್ತಿ ಯೋಗ. ಜ್ಞಾನ ಯೋಗ ನೀವೇನ್ ವಿದ್ಯೆ ತಿಳ್ಕೊತೀರಾ, ಓದ್ತೀರಾ, ದಟ್ ಕಮ್ ಅಥವಾ ಇನ್ನೊಬ್ರ ಮುಖಾಂತರ ಕೇಳ್ತೀರಾ, ಅಥವಾ ಯಾರ್ದೋ ಪಾಡ್ಕಾಸ್ಟ್ ಕೇಳ್ತೀರಾ, ಆನ್ಲೈನ್ ಕೇಳ್ತೀರಾ. ಸೊ ಒಂದು ವಿದ್ಯೆ ಒಂದು ಜ್ಞಾನಾರ್ಜನೆ ಆಗುತ್ತೆ, ಅದು ಕಮ್ಸ್ ಅಂದ್ರೆ ಜ್ಞಾನ ಯೋಗ. ನಿಸ್ವಾರ್ಥ ಸೇವೆ ನೀವೇನ್ ಮಾಡ್ತೀರಾ, ದಟ್ ಕಮ್ಸ್ ಅಂದ್ರೆ ಕರ್ಮಯೋಗ. ಸೊ 100% ತಗೊಂಡ್ರೆ ಸೊ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿನೂ 1% ಒಂದೊಂದು ಇದ್ದೇ ಇದೆ. ಜ್ಞಾನಯೋಗ, ಭಕ್ತಿ ಯೋಗ, ರಾಜಯೋಗ ಮತ್ತೆ ಕರ್ಮಯೋಗ. ವೆರಿ ನೈಸ್. ನಮ್ ಏಜ್ ತಕ್ಕಂಗೆ ನಾವು ಚೇಂಜ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಆಟ ಆಡ್ತೀವಿ, ರಾಜಯೋಗ ಜಾಸ್ತಿ ಇರುತ್ತೆ. ಪೂಜೆ ಮಾಡೋದು ಅಂತ ಹೇಳಿದ್ರೆ ಕೇಳಲ್ಲ ನಾವು, ಅವಾಗ ಓದ್ಕಂದ್ರೆ ಕೇಳಲ್ಲ. ಸೊ ಜ್ಞಾನಯೋಗ ಕಡಿಮೆ ಇರುತ್ತೆ, ಭಕ್ತಿ ಯೋಗನೂ ಕಡಿಮೆ ಇರುತ್ತೆ. ಕರ್ಮಯೋಗ ಆಟ ಆಡೋದು, ಕೆಲಸ ಮಾಡೋದು ಯಾವಾಗಲೂ ರಾಜಯೋಗದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ಹಂಗೆ ಇರುತ್ತೆ. ವಯಸ್ಸಾಗ್ತಿದ್ರೆ ಮೋರ್ ಟ್ಯೂನ್ ಇನ್ ಟು ಫಿಸಿಕಲ್ ಡಿಸ್ಕಂಫರ್ಟ್ಸ್ ಇಂದ ಜ್ಞಾನಯೋಗಕ್ಕೆ ಭಕ್ತಿ ಯೋಗಕ್ಕೆ ಜಾಸ್ತಿ ಬರುತ್ತೆ. ಕರ್ಮಯೋಗ ಅಂದ್ರೆ ಈಗ ನಮ್ಮ ಸೊಸೈಟಿಯಲ್ಲಿ ಸಾಕಷ್ಟು ಸಾಧಕರು ನೋಡಿದೀವಿ. ಸೊ ನಿಸ್ವಾರ್ಥ ಸೇವೆ ಏನ್ ಮಾಡ್ತೀವಿ,
ಒಂದು ನಮ್ಮ ಜವಾಬ್ದಾರಿ ಇರೋ ಕರ್ತವ್ಯಗಳು ಒಂದು, ನಿಸ್ವಾರ್ಥ ಸೇವೆ ಒಂದು. ಸೊ ಎರಡು ನಮ್ ಕೆಲಸ ನಾವು ಕರೆಕ್ಟ್ ಆಗಿ ಮಾಡ್ತಿದೀವ, ದಟ್ ಬಿಕಮ್ಸ್ ಎ ಕರ್ಮಯೋಗ. ಈಗ 1 ಅವರ್ ನಮ್ಗೆ ಆಫೀಸಲ್ಲಿ 7 ಅವರ್ ಪೇ ಸಿಗುತ್ತೆ, 5 ಅವರ್ ಕೆಲಸ ಮಾಡ್ತೀವಿ, ನಾವು 2 ಅವರ್ ಡ್ರಿಫ್ಟ್ ಮಾಡ್ತೀವಿ. ಸೊ ದಟ್ ಡಸಂಟ್ ಕೌಂಟ್ ಅಂಡರ್ ಕರ್ಮಯೋಗ. ನೀವೇನ್ ಮಾಡ್ತೀರಾ ಅದನ್ನ ನೀವು ಸಂಪೂರ್ಣವಾಗಿ ನಿಮ್ಮ ಒಂದು 100% ಕೊಟ್ಟು ನೀವು ಏನ್ ಮಾಡ್ತೀರಾ, ಸೊ ಅದರಿಂದ ನಿಮ್ಗೆ ಅದು ಕರ್ಮಯೋಗ ಬರುತ್ತೆ. ಓಕೆ, ವೆರಿ ನೈಸ್. ಆಕ್ಚುಲಿ ನಾನು ಕಲ್ತ್ಕೊಂಡೆ ನಿಮ್ಮ ಮೂಲಕ ಹಲವಾರು ಯೋಗಗಳು. ಸೊ ಹಠ ಯೋಗ ಅಂತ ನೀವ್ ಹೇಳಿದ್ರಿ, ಅದು ಅಂದ್ರೆ ತುಂಬಾ ಎಕ್ಸ್ಟೆನ್ಸಿವ್ ಆಗಿರುತ್ತೆ. ಹಠ ಯೋಗ ಅಂತ ಬಂದಾಗ ಆಸನ ಫೋಕಸ್ ಮಾಡ್ತೀವಿ. ಆಸನ. ಸೊ ಅದು ಹೌ ಇಟ್ಸ್ ಡಿಫ್ರೆಂಟ್ ಫ್ರಮ್ ದಟ್ ಯೋಗ? ನೀವು ಯೋಗ ಅಂದ್ರೂ ಆಸನನೇ ಅಲ್ವಾ? ಸೊ ಇದ್ರಲ್ಲಿ ಏನ್ ಕಲಿತೀರಾ ಅನ್ನೋದು ನನ್ಗೆ. ಯೋಗ ಅಂದ್ರೆ ಈಗ ನಾವು ಹೇಳಿದ್ರೆ 4 ತರನು ಬರುತ್ತೆ. ಓಕೆ. ಸೊ ಹಠ ಯೋಗದಲ್ಲಿ ಏನ್ ಬರುತ್ತೆ ನಮ್ಗೆ, ಪತಂಜಲಿ ಯೋಗ ಬರುತ್ತೆ. ಫಸ್ಟ್ ಯಮ ನಿಯಮ ಅಂತ ಡೂಸ್ ಅಂಡ್ ಡೋಂಟ್ಸ್ ಬರುತ್ತೆ. ಸೊ ಯಾವತ್ತು ಒಂದು ಹಿಂದೂ ವೇ ಆಫ್ ಲೈಫ್ ಏನಿದೆ, ಹಿಂದೂಯಿಸಂ ಟೀಚಿಂಗ್ಸ್ ಏನಿದೆ, ಪ್ರತಿಯೊಂದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಸೊಸೈಟಲ್ ಡೆವಲಪ್ಮೆಂಟ್ ಎರಡಕ್ಕೂ ಫೋಕಸ್ ಮಾಡಿದೆ. ಈಗ ಹಠ ಯೋಗ ಅಲ್ಲಿ ಫಸ್ಟ್ ಈಗ ಪತಂಜಲಿ ಯೋಗ ಅಂತ ಬಂದ್ರು ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ. ಫಸ್ಟ್ ಈಸ್ ಯಮ ಅಂತ ಹೇಳ್ತೀವಿ. ಯಮ ಅಂತ ಹೇಳಿದಾಗ ಡೂಸ್, ಸೊ ಪ್ರತಿಯೊಂದು ಅವ್ರ ಡೋಂಟ್ಸ್ ಹೇಳ್ತೀವಿ ನಾವು. ಸೊಸೈಟಿ ಫೋಕಸ್ ಮಾಡ್ತಾ ಹೇಳ್ತೀವಿ. ಸತ್ಯ, ನಿಜ ಹೇಳಿ, ಅಹಿಂಸಾ ಫಾಲೋ ಮಾಡಿ, ಚೌರ್ಯ, ಏನು ಕದಿಬಾರ್ದು, ಇವೆಲ್ಲ ಸೊಸೈಟಿ ಫೋಕಸ್ ಮಾಡುತ್ತೆ. ಈಗ ನಾನು ಸುಳ್ಳು ಹೇಳಿದ್ರೆ ನಿಜ ಹೇಳಿದ್ರೆ ನನ್ನ ಪರ್ಸನಲಿ ಅಫೆಕ್ಟ್ ಆಗಲ್ಲ, ಬಟ್ ಇನ್ ಸೊಸೈಟಿ ಕಾಂಟೆಕ್ಸ್ಟ್ ನೋಡಿದಾಗ ಇಟ್ ಅಫೆಕ್ಟ್ಸ್ ಡಿಸ್ಟರ್ಬ್ಸ್ ಸೊಸೈಟಿ. ಈಗ ನನ್ ಕದ್ರೂ ಇನ್ನೊಬ್ಬರಿಗೆ ಲಾಸ್ ಆಗುತ್ತೆ. ಸೊ ಇಟ್ಸ್ ಪಾರ್ಟ್ ಆಫ್ ದ ಸೊಸೈಟಿ. ಸೊ ಅದು ಬರುತ್ತೆ. ಸೊ ಸೊಸೈಟಿ ಫಸ್ಟ್ ಫೋಕಸ್ ಮಾಡಿದ್ರೆ ಯಮ ಅಲ್ಲಿ. ನೆಕ್ಸ್ಟ್ ನಿಯಮ ಅಂತ ಬರುತ್ತೆ. ಶೌಚ, ನೀನ್ ಕ್ಲೀನ್ ಆಗಿ ಇಟ್ಕೊ ನಿನ್ನ ಅಂತ ಹೇಳಿ. ಸೊ ಸ್ವಾಧ್ಯಾಯ, ಯು ಕೀಪ್ ಆನ್ ಸ್ಟಡಿಂಗ್ ಲರ್ನಿಂಗ್. ಅಪರಿಗ್ರಹ ಅಂತ ಹೇಳುತ್ತೆ, ಅವಶ್ಯಕತೆಗಿಂತ ಜಾಸ್ತಿ ಸ್ಟೋರ್ ಮಾಡಬೇಡ. ಎಷ್ಟು ಬೇಕು ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತಾರಲ್ಲ, ಆ ತರನೇನಾ? ಸ್ವಲ್ಪ ಡಿಫ್ರೆಂಟ್. ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡಬೇಡ. ದುಡ್ಡು ಅಂತ ಅಂತಲ್ಲ, ಎನಿಥಿಂಗ್ ಇನ್ ಎಕ್ಸೆಸ್ ಈಸ್ ಪಾಯ್ಸನ್. ಓಕೆ, ಹೌದು. ಅತಿಯಾದ್ರೂ ಅಮೃತ ವಿಷ ಆಗುತ್ತೆ. ಅದಕ್ಕೆ ಯಾವ್ದ್ರಲ್ಲ ಇದೆ ಪಾಯ್ಸನ್ ಅಂದ್ರೆ ಏನು ಅಂತ, ಎನಿಥಿಂಗ್ ಇನ್ ಎಕ್ಸೆಸ್ ಈಸ್ ಎ ಪಾಯ್ಸನ್. ಹೌದು, ಅತಿಯಾದ್ರೆ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ, ಆ ತರನೇ. ಸೊ ಯಾವ್ದೇ ಆದ್ರೂ ಒಂದು ಲಿಮಿಟ್ ಅಲ್ಲಿ ಇರ್ಬೇಕು, ಏನೇ ತಗೊಂಡ್ರು ಏನೇ ಮಾಡಿದ್ರು ಅಂತ. ಸೊ ಈಗ ಅಪರಿಗ್ರಹ ಹೇಳ್ಬೇಕು ಅಂತಂದ್ರೆ ಜಾಸ್ತಿ ಸ್ಟೋರ್ ಮಾಡ್ಕೋಬಾರ್ದು ಅವಶ್ಯಕತೆಗಿಂತ. ಬಟ್ ವಾಟ್ ಈಸ್ ದ ಲಿಮಿಟ್, ಹೇಗೆ ಏನದು ಸ್ಟೋರ್ ಮಾಡ್ಕೊಳ್ಳೋದು ಅಂತ ಹೇಳ್ಬೇಕಂದ್ರೆ, ಚಾಣಕ್ಯನ ಅರ್ಥಶಾಸ್ತ್ರದ ಒಂದು ಕರೆಕ್ಟ್ ಎಕ್ಸಾಂಪಲ್ ಕೊಡ್ತಾರೆ ಅವರು. ಡೊನೇಟ್ ಮಾಡಕ್ಕೂ ಲಿಮಿಟ್ ಇದೆ. ಮನೆ ಮಠ ಮಾಡ್ಕೊಂಡು ಹೋಗೋಕೆ ಡೊನೇಟ್ ಮಾಡೋದು ಇಟ್ಸ್ ನಾಟ್ ಅಲೌಡ್ ಇನ್ ಹಿಂದೂಯಿಸಂ. ನಿಮ್ಮ ಎಕ್ಸ್ಪೆನ್ಸಸ್ ತೆಗೆದು ಸೇವಿಂಗ್ಸ್ ಅಲ್ಲಿ 1/6 ಆಫ್ ದ ಸೇವಿಂಗ್ಸ್ ಇಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಯು ಕ್ಯಾನ್ ಡೊನೇಟ್. ಯು ಕಾಂಟ್ ಡೊನೇಟ್ ಮಚ್ ಮೋರ್ ದನ್ ದಟ್. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ, ನಿಮ್ಮ ಫ್ಯಾಮಿಲಿ ಇದೆ, ನಿಮ್ಮ ಓಲ್ಡ್ ಏಜ್ ರೆಸ್ಪಾನ್ಸಿಬಿಲಿಟಿ ನಿಮ್ದೇನೆ. ಇವಕ್ಕೆಲ್ಲ 5/6 ಆಫ್ ಯುವರ್ ಸೇವಿಂಗ್ಸ್ ನಿಮ್ಗೆ ಅದಕ್ಕೆ ಉಪಯೋಗಿಸಬೇಕು. 1/6 ಇದಕ್ಕೆ ಉಪಯೋಗಿಸಬೇಕು. ಹೌದು, ಭಗವದ್ಗೀತೆಯಲ್ಲೂ ಇದೆ ಅದು ಅಲ್ವಾ? ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ ಅದನ್ನ ಆಕ್ಚುಲಿ. ಸೊ 1/6 ಅಂತ ಹೇಳ್ತಾರೆ ಅದರಲ್ಲಿ. ಅದೇ ಹೇಳಿದ್ದು, ಸೇವಿಂಗ್ಸ್ ಅಲ್ಲಿ ಅದನ್ನ ಕೊಡ್ಬೇಕು, ನಿನಗ್ ನೀನು ಏನ್ ಬೇಕು ಅದನ್ನ ಮಾಡಿ, ಆಮೇಲೆ ಅದನ್ನ ಪರರಿಗೆ ದಾನ ಮಾಡ್ಬೇಕು. ಒಂದು ನಮ್ ಬಿಹೇವಿಯರ್ ಇಂದ ಸೊಸೈಟಿ ಕ್ಲೆನ್ಸಿಂಗ್ ಬಗ್ಗೆ ಯೋಚನೆ ಮಾಡ್ತೀವಿ, ಅದಕ್ಕೆ ಸಮಷ್ಟಿ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಇನ್ನೊಂದು ನಮ್ ಕ್ಲೆನ್ಸಿಂಗ್ ನೋಡ್ತೀವಿ, ಇದೆಲ್ಲ ಮಾಡೋದ್ರಿಂದ ಅದು ವ್ಯಷ್ಟಿ ಅಂತ ಹೇಳ್ತೀವಿ. ವ್ಯಷ್ಟಿ ಸಮಷ್ಟಿ ಎರಡು ಜೊತೆಗೆ ಹೋಗುತ್ತೆ, ಇಂಡಿವಿಜುವಲ್ ಡೆವಲಪ್ಮೆಂಟ್ ಅಂಡ್ ಸೊಸೈಟಲ್ ಡೆವಲಪ್ಮೆಂಟ್. ಅದು ಆದ ನಂತರ ಆಸನ ಅಂತ ಬರ್ತೀವಿ, ಯೋಗಾಸನ, ಡಿಫ್ರೆಂಟ್ ಪೋಸ್ಟರ್ಸ್ ಬರ್ತೀವಿ. ಸೊ ದ ಮೇನ್ ರೀಸನ್ ಆಫ್ ಯೋಗಾಸನ ಅಂತ ಹೇಳ್ಬೇಕಂದ್ರೆ, ಇಟ್ಸ್ ನಾಟ್ ಟು ಗೆಟ್ ಆಫ್ ಯುವರ್ ಇಂಪ್ರೂವ್ ಯುವರ್ ಹೆಲ್ತ್ ಅಲ್ಲ, ಡಿಸೀಸಸ್ ಹೋಗಿ ಇದು ಯಾವುದೂ ಅಲ್ಲ. ಯೋಗಾಸನದ ಮೂಲ ಉದ್ದೇಶ ಧ್ಯಾನಕ್ಕೆ ನೀವು ನಿಶ್ಚಲವಾಗಿ ಸುಮಾರು ಗಂಟೆಗಟ್ಟಲೆ ಕುತ್ಕೊಳ್ಳಕ್ಕೆ, ನಿಮ್ಮ ಬಾಡಿನ ಎನೇಬಲ್ ಮಾಡಕ್ಕೆ ಪ್ರೋಸೆಸ್ ಆಸನ. ಈ ಧ್ಯಾನಕ್ಕೆ 3-4 hours 5 hours ಕುತ್ಕೋಬೇಕು, ಇಷ್ಟು ಅಲ್ಲಾಡದೆ ಕುತ್ಕೋಬೇಕು. ಸೊ ಅದಕ್ಕೆ ನಾವು ಬಾಡಿ ಎನೇಬಲ್ ಮಾಡಬೇಕು, ರೆಡಿ ಮಾಡ್ಕೋಬೇಕು ಅದನ್ನ. ಸೊ ಅದಕ್ಕೆ ಆಸನಗಳು ಮಾಡಬೇಕು. ಇನ್ ದ ಪ್ರೋಸೆಸ್ ನಿಮ್ಗೆ ಫಿಸಿಕಲ್ ಎಲಿಮೆಂಟ್ಸ್ ಹೋಗುತ್ತೆ, ಅಂಡರ್ ವೇಟ್ ಇರೋರಿಗೆ ವೆಯ್ಟ್ ಆಡ್ ಆಗುತ್ತೆ, ಓವರ್ ವೇಟ್ ಇರೋರಿಗೆ ವೆಯ್ಟ್ ಲಾಸ್ ಆಗುತ್ತೆ. ಇನ್ನು ಯೋಗ ಮಾಡಿದಾಗ ಡಿಪೆಂಡಿಂಗ್ ಆನ್ ಯುವರ್ ಸ್ಕೆಲಿಟಲ್ ಸಿಸ್ಟಮ್, ಬಾಡಿ ಮಾಸ್, ಇಟ್ ಕ್ಯಾನ್ ಆಡ್ ಆರ್ ಟೇಕ್ ಆಫ್ ಆಗುತ್ತೆ. ಸೊ ವೆಯ್ಟ್ ಅಡಿಷನ್ಗೂ ಯೋಗ ಮಾಡಿ ಅಂತ ಹೇಳ್ತೀವಿ, ವೆಯ್ಟ್ ರಿಡಕ್ಷನ್ಗೂ ಯೋಗ ಮಾಡಿ. ಡಿಫ್ರೆಂಟ್ ಇಲ್ಲ, ಎಲ್ಲ ಸೇಮ್ ಯೋಗನೇ. But if the magic is based on your skeletal system, muscle mass, it will update you itself. That only happens in Hatha Yoga, na? ಯೋಗಾಸನ, ನೀವು ಯೋಗಾಸನ ಮಾಡಿದಾಗ. So it's in Yogasana. ಯೋಗಾಸನ is part of Hatha Yoga. Hatha Yoga. So like ಯೋಗಾಸನ ಮಾಡಿದಾಗ ಫಿಸಿಕಲ್ ಅಂಡ್ ಸೈಕಾಲಜಿಕಲ್ ಒಂದು based on your skeletal system,
ಸೊ ನೀವು ಹೇಳಿದ ಪ್ರಕಾರ ಈಗ ವೆಯ್ಟ್ ಗೈನ್ ಆಗಿರೋರು ಅಂದ್ರೆ ಓವರ್ ವೇಟ್ ಇರೋರು ವೆಯ್ಟ್ ನ ಲೂಸ್ ಮಾಡ್ತಾರೆ. ಸೊ ಸ್ಕಿನ್ನಿ ಆಗಿರೋರು ಎಲ್ಲ ಅವ್ರು ಒಂದು ವೆಯ್ಟ್ ನ ಗೈನ್ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ಆಟೋಮ್ಯಾಟೆಡ್ ರೀಸೆಟ್, ಬಾಡಿ ಅದಾಗದೆ ಒಂದು ರೀಸೆಟ್ ಗೆ ಬರುತ್ತೆ. ವಂಡರ್ಫುಲ್ ಅಪ್ಪ. ಸೊ ನೈಸ್ ಟು ನೋ ಆಕ್ಚುಲಿ. ಸೊ ಯಾಕಂದ್ರೆ ನಾವು ಈ ಒಂದು ವೆಸ್ಟರ್ನ್ ಅಲ್ಲಿ ನಾವು ಜಿಮ್ಗೆ ಹೋಗ್ತೀವಿ, ಮಸಲ್ ಎಸ್ಪೆಷಲಿ ಮಸಲ್ ಗೈನ್ ಮಾಡ್ಬೇಕು ಅಂತ ಹೋಗ್ತಾರೆ, ಸೊ ಅಥವಾ ಫ್ಯಾಟ್ ಲಾಸ್ ಮಾಡ್ಬೇಕು ಅಂತ ಹೋಗ್ತಾರೆ. ಸೊ ಇದು ಪ್ರೋಟೀನ್ ಪೌಡರ್ ತಗೊಳ್ತಾರೆ. ಸೊ ದೇ ಡೂ ಸೋ ಮೆನಿ ಡಿಫ್ರೆಂಟ್ ವೇಸ್. ಅಂದ್ರೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂತ ಮಾಡ್ತಾರೆ. ಬಟ್ ಯೋಗಾಸನ ಇಸ್ ಜಸ್ಟ್ ಕಂಪ್ಲೀಟ್ ಏನಂತಾರೆ ಒನ್ ಫಿಟ್ಸ್ ಆಲ್ ಅಂತ ಇದೆ ಅಲ್ವಾ? ಇದೊಂಥರ ಜಿಮ್ ಹೋದ್ರೆ ಫಿಸಿಕಲ್ ಡೆವಲಪ್ಮೆಂಟ್ ಇತ್ತು. ವಾಟ್ ಅಬೌಟ್ ಯುವರ್ ಮೆಂಟಲ್ ಡೆವಲಪ್ಮೆಂಟ್? ವಾಟ್ ಅಬೌಟ್ ಯುವರ್ ಸ್ಪಿರಿಚುವಲ್ ಡೆವಲಪ್ಮೆಂಟ್? ಹೌದು ಹೌದು. ಸೊ ಅದು ಇಟ್ಸ್ ಇನ್ವಿಸಿಬಲ್. ಹೌದು, ಇದೊಂಥರ ಒನ್ ಸೈಜ್ ಫಿಟ್ಸ್ ಆಲ್ ತರ ಯೋಗಾಸನ ಇಸ್ ನಥಿಂಗ್ ಬಟ್ ಇನ್ ಎ ಶಾರ್ಟ್ ಫಾರ್ಮ್. ಅಂದ್ರೆ ಕೆಲವರು ಎಲ್ಲಾದ್ರಲ್ಲೂ ಹೇಳ್ತಾರೆ ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಅಂತ. ಇದ್ರಲ್ಲಿ ಯೋಗಾಸನ ಇಸ್ ಅಬೌಟ್ ಒನ್ ಸೈಜ್ ಫಿಟ್ಸ್ ಆಲ್. ಸೊ ಯಾರು ಯೋಗಾಸನ ಮಾಡೋರು ಅಥವಾ ಯಾರು ದಪ್ಪ ಇದ್ದಾರೆ ಅದು ಸಣ್ಣನೂ ಆಗ್ತಾರೆ, ಸಣ್ಣ ಇರೋರು ದಪ್ಪ ಕೂಡ ಆಗ್ತಾರೆ. ಅಂದ್ರೆ ಅವ್ರ ಒಂದು ಬಾಡಿ ಒಂದು ಕರೆಕ್ಟ್ ಬ್ಯಾಲೆನ್ಸ್ ಗೆ ಬರುತ್ತೆ ಅವರು ಅಲ್ವಾ? ನಿಮ್ ಬ್ಯಾಕ್ ಏನಿದೆ ಸ್ಟ್ರೈಟ್ ಆಗುತ್ತೆ. ಓಕೆ, ನೀವು ಬೆನ್ನುಗೂಡ ಸ್ಟ್ರೈಟ್ ಇತ್ತು, ನೀವು ಎರೆಕ್ಟ್ ಪೊಸಿಷನ್ ಅಲ್ಲಿ ನಿಂತ್ರಿ ನಿಮ್ ಸ್ಟ್ರಕ್ಚರ್ ಅಲೈನ್ ಆಯ್ತು ಅಂತಂದ್ರೆ ಅದಕ್ಕೆ ತಕ್ಕ ಈಗ ನಮ್ಮ ಬಾಡಿ ಹೇಗಿರೋದು ಅಂತಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಸ್ಕೆಲಿಟಲ್ ಸಿಸ್ಟಮ್ ಅದಕ್ಕೆ ಮಸಲ್ ಮಾಸ್ ಆಡ್ ಆಗಿದೆ. ಹ್ಯೂಮನ್ ಬಾಡಿ. ಹೌದು. ಸೊ ನೀವು ಯೋಗ ಮಾಡ್ತೀರಂದ್ರೆ ಇಟ್ ವೇರೀಸ್. ಅದು ಕರೆಕ್ಟ್ ಹೇಗೆ ಬೇಕೋ ಅದಕ್ಕೆ ಅಲೈನ್ ಆಗುತ್ತೆ. ಅದೇ ಅಲೈನ್ ಆಗುತ್ತೆ. ಸೊ ದಟ್ಸ್ ಅ ವಂಡರ್ಫುಲ್ ಥಿಂಗ್ ಅಬೌಟ್ ಯೋಗ ಕಂಪೇರ್ಡ್ ಟು ಅದರ್ ಆಸನಸ್ ಲೈಕ್ ಅದರ್ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಸೊ ವಂಡರ್ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಹಾಗೆ ಮೆಡಿಟೇಷನ್ ಅಲ್ಲೂ ಕೂಡ ನೀವು ಒಂದು ಸೊ ಯು ಆರ್ ಡೆವಲಪಿಂಗ್ ಎ ಯೂನಿಕ್ ಅಪ್ರೋಚ್ ಟುವರ್ಡ್ಸ್ ಟೀಚಿಂಗ್ ಟುವರ್ಡ್ಸ್ ಮೆಡಿಟೇಷನ್ ಆಸ್ ವೆಲ್. ಸೊ ಅದರ ಬಗ್ಗೆನೂ ಹೇಳಿ ರಾಜ ಅವರೇ. ಓಕೆ, ಸೊ ಮೆಡಿಟೇಷನ್ ಬಂದಾಗ ಆಬ್ವಿಯಸ್ಲಿ ಇಟ್ಸ್ ಇನ್ವಿಸಿಬಲ್. ಸೊ ನಮ್ ಜರ್ನಿ ನಮ್ದೇ ಇಂಡಿವಿಜುವಲ್ ಜರ್ನಿ ಇರುತ್ತೆ. ನಿಮ್ ಟೀಚರ್ಗೂ ಕಾಣಿಸಲ್ಲ ಅದನ್ನ. ಸೊ ಇಟ್ ಹ್ಯಾಸ್ ಟು ಬಿ ಗೈಡೆಡ್ ಪ್ರೋಸೆಸ್ ಇನ್ ದ ಇನಿಷಿಯಲ್ ಟೈಮ್. ಸೊ ನನ್ನ ಮೆಥಡ್ ಗುರುಕುಲ ಯೋಗದಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ತಿರೋ ಮೆಥಡ್ ಏನು ಅಂತಂದ್ರೆ, ಏನೇ ಕಾರಣಕ್ಕೂ ಐ ಡೋಂಟ್ ಇಂಪ್ಲಿಮೆಂಟ್ ಎನಿ ಎಕ್ಸ್ಟರ್ನಲ್ ವಿಜುವಲೈಸೇಷನ್ಸ್ ಆರ್ ಇಮ್ಯಾಜಿನೇಷನ್. ಈಗ ಕೆಲವು ಯೋಗ ಪದ್ಧತಿಗಳಲ್ಲಿ ಮಾಡರ್ನ್ ಟೆಕ್ನಿಕ್ಸ್ ಅಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಹೇಳ್ತಾರೆ. ಸೊ ನೀವು ಜಂಗಲ್ ಕಾಡಲ್ಲಿ ಇದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೀಚ್ ಅಲ್ಲಿ ಇದೀರಾ ಅನ್ಕೊಳ್ಳಿ, ನಿಮ್ಮ ಇಷ್ಟ ದೇವರು ನೆನೆಸ್ಕೊಳ್ಳಿ ಅಂತ ಹೇಳ್ತಾರೆ. ಎಸ್, ಆ ಮೂಮೆಂಟ್ ಅಲ್ಲಿ ನೀವು ಡ್ರಿಫ್ಟ್ ಆಗಿ ಆ ಯೋಚನೆಯಲ್ಲಿ ಇರ್ತೀರಾ. ವಾಪಸ್ ಕಂಡ್ಬಿಟ್ಟ ತಕ್ಷಣ ಇದೇ ಪ್ರಪಂಚದಲ್ಲಿ ವಾಪಸ್ ಬರ್ತೀರಾ. ಸೊ ಹಾಗಾಗಿ ನಾನು ಅದು ಯಾವುದೋ ಅದು ಉಪಯೋಗಿಸಿದಂಗೆ. ಸೊ ವಾಟ್ ಎವರ್ ಇಸ್ ಫ್ಯಾಕ್ಚುಯಲ್ ಬೇಸ್ಡ್, ಸೊ ಅದ್ರ ಮುಖಾಂತರ ಉಪಯೋಗಿಸೋದು. ನಾವು ಮನುಷ್ಯ ಹುಟ್ಟದಾಗಿಂದ ಸಾಯೋವರೆಗೂ ಓನ್ಲಿ ಇಬ್ಬರೇ ಫ್ರೆಂಡ್ಸ್ ಇರೋದು ನಮಗೆ, ವಿಚ್ ಈಸ್ ಡಿಫೈನ್ಡ್ ಬೈ ರಿಷೀಸ್ ಫಾರ್ ದ ಪಾಸ್ಟ್ 10-15,000 years. ನಮ್ಮ ಉಸಿರಾಟ ಮತ್ತೆ ಹಾರ್ಟ್ ಬೀಟ್. ಸೊ ಅವೆರಡನ್ನು ಫೋಕಸ್ ಮಾಡಿಕೊಂಡೆ ಮೆಡಿಟೇಷನ್ ನಾವು ಸ್ಟಾರ್ಟಿಂಗ್ ಟ್ರೈನಿಂಗ್ ಶುರು ಮಾಡ್ತೀವಿ ಉಸಿರಾಟದ ಮೇಲೆ. ಸೊ ನಮ್ಮ ಮೈಂಡ್ಗೂ ಬಾಡಿಗೂ ದ ಮೀಡಿಯಂ ಆಫ್ ಆರ್ ದಿ ಕನೆಕ್ಟಿಂಗ್ ಮೋಡ್ ಈಸ್ ಬ್ರೆತ್. ಓಕೆ, ಸೊ ದಟ್ಸ್ ದ ಮೈನ್ ಥಿಂಗ್. ಸೊ ವಂಡರ್ಫುಲ್ ಆಗಿ ಚೆನ್ನಾಗಿ ಎಲ್ಲ ಮೆಡಿಟೇಷನ್ ಅಷ್ಟೇ ಇಟ್ಸ್ ಇಂಪ್ರೂವ್ ಯುವರ್ ಫೋಕಸ್ ಅಲ್ವಾ? ಕಾನ್ಸಂಟ್ರೇಷನ್, ಫೋಕಸ್. ಓನ್ಲಿ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಮಂಕಿ ಮೈಂಡ್ ತರ. ಹೌದು, ಯಾಕಂದ್ರೆ ಮೈಂಡ್ ತುಂಬಾ ಡ್ರಿಫ್ಟ್ ಆಗುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ನೀವು ಡ್ರಿಫ್ಟ್ ಆಗ್ತಿದೆ ಅಂತಂದ್ರೆ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಸಲ ಡ್ರಿಫ್ಟ್ ಆಗಿದೆ ಅಂತ. ಓಕೆ, ಸೊ ಮೊಬೈಲ್ ಇಟ್ಕೊಂಡು ಮೆಡಿಟೇಷನ್ ಕೂರಿ, 20 ನಿಮಿಷ ಮೊಬೈಲ್ ಇಟ್ಕೊಂಡು ಕೂರಿ. ಸೊ ದಟ್ 20 ನಿಮಿಷಕ್ಕೆ ರಿಂಗ್ ಆಗುತ್ತೆ. ಈಗ ಎಷ್ಟು ಅದು ಜಾಸ್ತಿ ನಾ ಸ್ವಲ್ಪ ಕಡಿಮೆ ಕೂತ್ನಾ ಅಂತ ಟೆನ್ಷನ್ ಆಗಲ್ಲ ಕೂತ. ಸೊ ಎಷ್ಟು ಸಲ ಡ್ರಿಫ್ಟ್ ಆಗುತ್ತೆ ಅಂತ ಅಪ್ರಾಕ್ಸಿಮೇಟ್ ಕೌಂಟ್ ಇಟ್ಕೊಳ್ಳಿ. ದಟ್ ಈಸ್ ಯುವರ್ ಬೇಸ್ ಲೈನ್. ಇಲ್ಲಿಂದ ಮುಂದಕ್ಕೆ ಯು ಡೆವಲಪ್. ಅಲ್ಲಿಂದ ನೀವು ಡಿಮೋಟಿವೇಟ್ ಆಗೋದು ಬೇಡ. ಒಂದು ನಿಮಿಷ ಕೂರಕ್ ಆಗ್ತಿಲ್ಲ ನಮ್ಗೆ ಬೇಡ. ಹೌದು, ದಿಸ್ ಇಸ್ ಅ ಫ್ಯಾಕ್ಟ್, ದಿಸ್ ಇಸ್ ಅ ಬೇಸ್ ಲೈನ್. ನಾವು ಇಲ್ಲಿಂದ ಮುಂದಕ್ಕೆ ಹೋಗೋಣ, ವರ್ಕೌಟ್ ಮಾಡೋಣ ಉದ್ದೇಶ. ಹೌದು, ಯಾಕಂದ್ರೆ ಮನಸ್ಸು ಯಾವಾಗ್ಲೂ ಥಿಂಕ್ ಮಾಡ್ತಾ ಇರುತ್ತೆ, ಯಾವಾಗ್ಲೂ ಚಿಂತನ ಶೀಲದಲ್ಲೇ ಇರುತ್ತೆ ಯಾವಾಗ್ಲೂ ಅಲ್ವಾ? ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಮೈಂಡ್ ಒನ್ ಹೂ ಕಂಟ್ರೋಲ್ ಮಾಡಕ್ಕಾಗಲ್ಲ. ಓಕೆ, ಡ್ರಿಫ್ಟ್ ಆಗ್ತೀವಿ. when you realize you have drifted, come back ತಿರುಗಿ ಕೂತ್ಕೊಳ್ಳಿ. ಇನ್ನು 10 ಸೆಕೆಂಡ್ ತಿರುಗಿ ಡ್ರಿಫ್ಟ್ ಆಗ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ 10 ಸೆಕೆಂಡ್ ಡ್ರಿಫ್ಟ್ ಆಗೋದು ನಿಮ್ಗೆ 15 ಸೆಕೆಂಡ್ ಇಂಪ್ರೆಸ್. ದಟ್ ಈಸ್ ಅನ್ ಅಚೀವ್ಮೆಂಟ್. ಸೊ ದಟ್ ಫುಲ್ ನೀವ್ ಹೇಳ್ದಂಗೆ ಕನ್ಸಿಸ್ಟೆನ್ಸ್ ಆಗಿ. ಸೊ ಒಂದಿನ ನೀವು ಒಂದು 10 ನಿಮಿಷ ಒಂದು 5 ನಿಮಿಷ ಸ್ಟಾರ್ಟ್ ಮಾಡಿದ್ರಿ ಅನ್ಕೊಳ್ಳಿ, 1 ನಿಮಿಷದಿಂದ ಆಗಿ ಆಮೇಲೆ 2 ನಿಮಿಷ ಆತರ. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಅದು ಬಿಡ್ಬೇಡಿ ಆತರ ಆದ್ರೂ ಅಷ್ಟೇ. ನೀವು ವೆರಿ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ. ಯಾವ್ದೇ ಒಂದು ಮಾಡ್ಬೇಕಾದ್ರೂ ಕನ್ಸಿಸ್ಟೆನ್ಸಿ, ಪರ್ಸಿವರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಲಾಂಗ್ ಟರ್ಮ್ ಅಲ್ವಾ? ಹೌದು, ಫಾರ್ ಎವ್ರಿಥಿಂಗ್ ಇಟ್ ಅಪ್ಲೈಸ್ ಆಕ್ಚುಲಿ.
ಸೊ ಬಹಳಷ್ಟು ಮಾಹಿತಿನ ಕೊಟ್ಟರು. ಬನ್ನಿ ನಾನು ಇದೊಂದು ಅನೌನ್ಸ್ಮೆಂಟ್ ಮಾಡೋದಿದೆ. ಸೊ ಇದು ಒಂದು ನೀವು ಈ ಚಳಿಗಾಲದಲ್ಲಿ ಅಸ್ವಸ್ಥರಾಗ್ತಿರ್ತೀರಾ, ಹಾಗಾದ್ರೆ ನೀವು ಮಾಡಬೇಕಾದ ಕೆಲವು ಕ್ರಮಗಳ ಬಗ್ಗೆ ನೀವು ತಿಳಿದುಕೊಳ್ಳಿ. ಸೊ ನೀವು ನಿಮ್ಮ GP ಲಭ್ಯವಿದ್ದರೆ ಅವ್ರನ್ನ ನೀವು ಭೇಟಿಯಾಗಿ, ಹಾಗೆ ಉಚಿತ ಆರೋಗ್ಯ ಸಲಹೆಗಾಗಿ ಹೆಲ್ತ್ ಡೈರೆಕ್ಟ್ಗೆ ಕೂಡ ನೀವು ಕರೆ ಮಾಡಿ. ಇದು TIS ಭಾಷಾಂತರ ಸೇವೆಯ ಮೂಲಕ ನೋಂದಾಯಿತ ನರ್ಸ್ ನಿಮ್ಗೆ ಮುಂದೇನು ಮಾಡಬೇಕು ಅಂತ ಸಲಹೆಯನ್ನು ಕೂಡ ನೀಡ್ತಾರೆ. ತುರ್ತು ವೈದ್ಯಕೀಯ ಸಹಾಯ ಬೇಕಾದರೆ ಮತ್ತು GP ಲಭ್ಯವಿಲ್ಲದ ಸಂದರ್ಭದಲ್ಲಿ ಅರ್ಜೆಂಟ್ ಕೇರ್ ಉಚಿತ ಆಯ್ಕೆಯಾಗಿರುತ್ತದೆ. ಸೊ ಜೀವಾವಧಿಗೆ ಅಪಾಯವಾದ ತುರ್ತು ಪರಿಸ್ಥಿತಿಯಲ್ಲಿ 000ಗೆ ಅಂದ್ರೆ 000ಗೆ ಕರೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸೌತ್ ವೆಸ್ಟರ್ನ್ ಸಿಡ್ನಿ PHN ವಿಂಟರ್ ವೆಲ್ನೆಸ್ ಅಂತ ನೀವು ಇದನ್ನು ಸರ್ಚ್ ಮಾಡಿ ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ 1800 ಮತ್ತೆ 222, ದಟ್ ಇಸ್ 1-800-022-222. ಸೊ ಇದಕ್ಕೆ ನೀವೊಂದು ಕಾಂಟ್ಯಾಕ್ಟ್ ಮಾಡಿ. ಇದು ಸ್ಟೇಷನ್ ಸ್ಪಾನ್ಸರ್. ಹಾಗೆ ಫ್ರೆಂಡ್ಸ್, ನೀವು ನಿಮ್ಮ ಬಿಸ್ನೆಸ್ ನಲ್ಲಿ ಸ್ಪಾನ್ಸರ್ಶಿಪ್ ಪ್ಯಾಕೇಜ್ ಮೂಲಕ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಕೂಡ ನೀವು ಮಾಡಬೇಕು ಅಂತ ಇದ್ರೆ ನಮ್ಮ ಸ್ಟೇಷನ್ ನ ಒಂದು ಬಿಸ್ನೆಸ್ ಅವರ್ಸ್ ಅಲ್ಲಿ ನೀವು ಸಂಪರ್ಕಿಸಬಹುದು. ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ 97736670 ಅಥವಾ 97921926 ಅಥವಾ ಇಮೇಲ್ admin@connectfm.au. ಸೊ ನಿಮ್ಗೆ ಖಂಡಿತವಾಗಿ ಒಂದು ಆಕರ್ಷಕರ ಪ್ಯಾಕೇಜ್ ಕೂಡ ನೀವು ಇದನ್ನ ಫೈಂಡ್ ಮಾಡ್ತೀರಾ. ಸೊ ನಮ್ಮ ಸಂದರ್ಶನ ರಾಜು ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗತ್ತೆ. ಸೊ ರಾಜು ಅವರು ಇಷ್ಟಲ್ದೆ, ಸೊ ನಾನು ಈಗ ತಾನೇ ಹೇಳಿದೆ, ಇವರು ಒಂದು ಯೋಗಿ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಸ್ಪಿರಿಚುಯಾಲಿಟಿ ಆಗಿರ್ಬೋದು, ಅದರ ಜೊತೆ ಇವರು ಹಲವಾರು ಕಮ್ಯುನಿಟಿ ವರ್ಕ್ ಕೂಡ ನೀವು ನಿಮ್ಮ ಒಂದು ಕಮ್ಯುನಿಟಿ ವರ್ಕ್ ಅಲ್ಲಿ ಒಂದು ಸಮುದಾಯ ಸೇವೆಯಲ್ಲಿ ಕೂಡ ಇವರು ನಿರತರಾಗಿದ್ದಾರೆ. ಇವರು ಅದರಲ್ಲಿ ಇವರು ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಸೊ ಇವರು ಫ್ರೆಂಡ್ಸ್ ಆಫ್ ಇಂಡಿಯಾ ಆಸ್ಟ್ರೇಲಿಯಾ, ಸೇವಾ ಆಸ್ಟ್ರೇಲಿಯಾ, ವಿಶ್ವ ಹಿಂದೂ ಪರಿಷತ್ ಆಫ್ ಆಸ್ಟ್ರೇಲಿಯಾ, ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ, ಸಿಡ್ನಿ ಸಂಸ್ಕೃತ್ ಸ್ಕೂಲ್ ಮತ್ತೆ ಹೀಗೆ ಅನೇಕ ಇತ್ಯಾದಿ ಆರ್ಗನೈಸೇಷನ್, ಈ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಕೂಡ ಇವರು ತೊಡಗಿಸಿಕೊಂಡಿದ್ದಾರೆ. ಹಾಗೆ ಹಲವಾರು ವರ್ಕ್ಶಾಪ್ಸ್, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್ಸ್ ನ ಮಕ್ಕಳುಗಳಿಗೆ ಮತ್ತೆ ಈ ಎಲ್ಡರ್ಸ್ಗೆಲ್ಲ ಇವರು ಒಂದು ಕಂಡಕ್ಟ್ ಮಾಡ್ತಾರೆ. ಬನ್ನಿ ಇವ್ರ ಮೂಲಕನೇ ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ರಾಜು ಅವರೇ, ನೀವು ಇದ್ರ ಎಲ್ಲ ಜೊತೆ ನೀವೊಂದು ಕಮ್ಯುನಿಟಿ ಸೇವೆ ಮಾಡ್ತೀರಾ. ಐ ಡೋಂಟ್ ನೋ ಹೌ ಯು ಗೆಟ್ ದ ಟೈಮ್, ಬಟ್ ದಿಸ್ ಇಸ್ ರಿಯಲಿ ಅಮೇಸಿಂಗ್ ಟು ನೋ ದಟ್ ಯು ಡೂ ಆಲ್ ದಿಸ್ ಕಮ್ಯುನಿಟಿ ವರ್ಕ್. ಇದ್ರ ಬಗ್ಗೆ ಕೂಡ ಹೇಳಿ. ಓಕೆ, ಇದ್ರ ಪರ್ಸೆಂಟೇಜ್ ತುಂಬಾ ಕಡಿಮೆ. ಸೊ ಹಾಗಾಗಿ ಸೊ ಎಲ್ಲಿ ಸಾಧ್ಯ ಆಗುತ್ತೋ, ಸೊ ಇಲ್ಲಿ ಈವೆಂಟ್ಸ್ ಆಗುತ್ತೆ, ನನ್ನ ಸಮಯಕ್ಕೆ ಸಾಧ್ಯ ಆದಾಗ ಅಲ್ಲಿ ಹೋಗಿ ಸಹಾಯ ಮಾಡಬರೋದು, ಸೊ ಇನ್ವಾಲ್ವ್ ಆಗಿ ಮಾಡಬರೋದು ಅಷ್ಟೇ ಉದ್ದೇಶ. ಓಕೆ, ಸೊ ಲೈಕ್ ನೀವೇನು ವರ್ಕ್ಶಾಪ್ಸ್ ಎಲ್ಲ ಏನಾದ್ರು ಮಾಡಿ, ಪೇರೆಂಟಿಂಗ್ ವರ್ಕ್ಶಾಪ್ಸ್. ಓಕೆ, ವರ್ಕ್ಶಾಪ್ಸ್ ಅಂತ ಹೇಳಬೇಕು, ಸುಮಾರು ಜನ ಪೇರೆಂಟ್ಸ್ ಬರ್ತಾರೆ. ಸೊ ಮಕ್ಕಳಿಗೆ ಏನಾದ್ರು ಪರ್ಸನಲ್ ಡೆವಲಪ್ಮೆಂಟ್ ವರ್ಕ್ಶಾಪ್ ಕೊಡಿ, ಸೊ ಅವ್ರಿಗೆ ಮೆಮೊರಿ ಇಂಪ್ರೂವ್ಮೆಂಟ್ ಕೊಡಿ, ಅವ್ರ ಫಿಸಿಕಲ್ ಕೊಡಿ ಅಂತ ಹೇಳ್ತಾರೆ. ಬಟ್ ಹಾನೆಸ್ಟ್ಲಿ ನಿಜ ಹೇಳ್ಬೇಕಂದ್ರೆ ವರ್ಕ್ಶಾಪ್ಸ್ ಬೇಕಾದ್ರೆ ಪೇರೆಂಟ್ಸ್ಗೆ. ಮಕ್ಕಳು ಪೇರೆಂಟ್ಸ್ ನಿಜ ಆಸ್ಟ್ರೇಲಿಯಾ ಖಂಡಿತ ಗೊತ್ತಿಲ್ಲ. ಮಕ್ಕಳು ಅವ್ರು ಇರೋ ಸ್ಟ್ರೆಸ್ ಅನ್ನ ಬೇಕಾದ್ರೆ ಎವ್ರಿ ಚೈಲ್ಡ್ ಇನ್ ಆಸ್ಟ್ರೇಲಿಯಾ, ಐ ಮೀನ್ ಕಮಿಂಗ್ ಫ್ರಮ್ ಸಬ್ ಕಾಂಟಿನೆಂಟ್ ಆರ್ ಮೈಗ್ರೆಂಟ್ ಕಂಟ್ರಿ ಹೇಳಬೇಕು ಅಂದ್ರೆ ಡ್ಯೂಯಲ್ ಲೈಫ್ ಬದುಕ್ತಿದ್ದಾರೆ. ಮನೆಗೊಂದು ಲೈಫ್, ಲ್ಯಾಂಗ್ವೇಜ್, ಕಲ್ಚರ್, ರಿಚುವಲ್ಸ್, ಪ್ರತಿಯೊಂದು ಮನೇಲಿ ಹೊಂದಿದ್ದಾರೆ. ಮನೆ ಆಚೆ ಬಂದ ತಕ್ಷಣ ಅಲ್ಲಿ ಇನ್ನೊಂದು ಕಂಪ್ಲೀಟ್ಲಿ ಎಂಟೈರ್ಲಿ ಡಿಫ್ರೆಂಟ್. ಸೊ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ತಿಲ್ಲ ನಮ್ಮ ಮಕ್ಕಳನ್ನ. ಅಂಡ್ ದೇ ಆರ್ ಗೋಯಿಂಗ್ ಥ್ರೂ ದೇರ್ ಓನ್ ಲೆವೆಲ್ ಆಫ್, ನಾವು ನಮ್ಮ ಲೆವೆಲ್ ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡ್ಕೊಂಡು ಅವ್ರಿಗೆ ಹೇಳ್ತೀವಿ. ಸೊ ಬಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದೇರ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸಸ್. ಸೊ ಹಾಗಾಗಿ ಇಟ್ಸ್ ಪೇರೆಂಟಿಂಗ್ ವರ್ಕ್ಶಾಪ್ಸ್ ಆರ್ ಮಚ್ ವರ್ಕ್ಶಾಪ್ ಫಾರ್ ಪೇರೆಂಟ್ಸ್ ಆರ್ ಮಚ್ ಮೋರ್ ರಿಲೇಟೆಡ್ ದೆನ್ ಚಿಲ್ಡ್ರನ್. ಏನಿರುತ್ತೆ ಅಂತ ತಿಳ್ಕೊಬೋದಾ ಈ ಒಂದು ಪೇರೆಂಟಿಂಗ್ ವರ್ಕ್ಶಾಪ್ ಅಲ್ಲಿ ನೀವು ಏನು ಮಾಡ್ತೀರಾ? ಪೇರೆಂಟಿಂಗ್ ವರ್ಕ್ಶಾಪ್ ಹೇಗಂದ್ರೆ ಚೈಲ್ಡ್ ಸೈಕಾಲಜಿ ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮಕ್ಕಳ ಜೊತೆ ಟೈಮ್ ಕೊಡಿ. ಓಕೆ. ಸೊ ಇವತ್ತಿಗೂ ಸಾಧ್ಯವಾದಾಗಿಲ್ಲ, 20 ವರ್ಷದ ನನ್ನ ಮಗಳು ಇವತ್ತಿಗೂ ರಾತ್ರಿ ಮಲ್ಗಕ್ಕೆ ಹೋಗದ ನನ್ನ ಕೈ ಮೇಲೆ ಮಲಗಿಸ್ಕೊಂಡು ಮಗಳು ಮಲಗಿಸ್ತೀನಿ. ಸೊ ಆ ಟೈಮಲ್ಲಿ ತಲೆಗಿರೋ ಸ್ಟಾಕ್ ಎಲ್ಲ ಖಾಲಿ ಆಗುತ್ತೆ, ಡೈಲಿ ಸ್ಟಾಕ್. ಇವಾಗ ಅವ್ಳು ದೊಡ್ಡವಳು, ಶಿ ಕ್ಯಾನ್ ಮ್ಯಾನೇಜ್ ಅಪ್ ಟು ಸಮ್ ಹರ್ ಸೆಲ್ಫ್. ಚಿಕ್ಕ ವಯಸ್ಸಲ್ಲಿ ನೀವು ಟೈಮ್, ಈಗ ನಾನು ಗ್ಯಾಜೆಟ್ಸ್ ಏನಾದ್ರು ಕೊಡ್ಸಿದ್ರು ನಿಮ್ಮ ಟೈಮ್ ಇಸ್ ಮಚ್ ಮಚ್ ಮೋರ್ ಇಂಪಾರ್ಟೆಂಟ್. ಸೊ ಮೊನ್ನೆ ಇನ್ನೂ ತಿಳ್ಕೊಂಡೆ ನಾನು. ಸೊ ಮಕ್ಕಳಿಗೊಂದು ಎಲ್ಲ ಕಾರ್ಡ್ ಕೊಟ್ಟಿರಿ. ಸೊ ಐ ವೋಂಟ್ ಶೌಟ್ ಅಟ್ ಯು ಇಫ್ ಯು ಬ್ರಿಂಗ್ ದಿಸ್ ಕಾರ್ಡ್ ಅಂತ. ಸೊ ಮಕ್ಕಳಿಗೆ ಅದನ್ನ ನೀವು ಕಾರ್ಡ್ ಕೊಟ್ಟಿರಿ. ಸೊ ಮಕ್ಕಳು ಏನೋ ತಪ್ಪು ಮಾಡಿರ್ತಾರೆ, ಏನೋ ಹೇಳಕ್ಕೆ ಹೆದರಿಕೆ ಇರ್ತಾರೆ, ನಿಮ್ಗೆ ಶೇರ್ ಮಾಡ್ಕೊಳ್ಳೋಕು ನೀವು ಪೇರೆಂಟ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದಕ್ಕೆ ಹೆದರಿಕೆಗೆ ಅರ್ಥ ನೀವು ಶೇರ್ ಮಾಡ್ಕೊಳ್ಳಲ್ಲ. ಅವರು ಅವ್ರ ಕೈಗೆ ಕಾರ್ಡ್ ಕೊಡಿ, ಆ ಕಾರ್ಡ್ ತಗೊಂಡ್ಬಂದು ನಿಮ್ಗೆ ಕೊಡಕ್ ಹೇಳಿ, ಆಮೇಲೆ ಅವ್ರು ಮಾತಾಡಕ್ ಹೇಳಿ. ಸೊ ಯು ನೋ ನೀವು ಓವರ್ ರಿಯಾಕ್ಟ್ ಆಸ್ ಎ ಪೇರೆಂಟ್ ಓವರ್ ರಿಯಾಕ್ಟ್ ಮಾಡಬಾರ್ದು. ಮಕ್ಕಳು ಹೆಲ್ಪ್ ಕೇಳ್ತಿದ್ರೆ ಅಂತ ಗೊತ್ತಾಗುತ್ತೆ.
that's really So give them a yellow wonderful card. actually. Okay. ಸೊ ಆ ರೀತಿ ಒಂದು ನಿಮ್ಮ ಒಂದು ಪೇರೆಂಟಿಂಗ್ ವರ್ಕ್ಶಾಪ್ ಅಲ್ಲಿ ನೀವಂದ್ರೆ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ ಗೆ ವರ್ಕ್ಶಾಪ್ ಮಾಡಿಸ್ಬೇಕು. ಸೊ ಪೇರೆಂಟ್ಸ್ ಮಕ್ಕಳನ್ನ ಫಸ್ಟ್ ಹೇಗೆ ಇದ್ ಮಾಡ್ಬೇಕು ಅಂತ ಪೇರೆಂಟ್ಸ್ ಫಸ್ಟ್ ತಿಳ್ಕೋಬೇಕು, ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ. ಸೊ ವಂಡರ್ಫುಲ್. ಆಕ್ಚುಲಿ ಹ್ಯಾಂಡಲ್ ಮಾಡೋದಲ್ಲ, ನಾವು ಮಕ್ಳು ನಮ್ಗೆ ಗೊತ್ತು ಅಂತ ಅನ್ಕೋತೀವಿ. ಒಂದ್ 8 ವರ್ಷದವರೆಗೂ ಅಷ್ಟೇ. 8 ವರ್ಷ ಆದ್ಮೇಲೆ ಮಕ್ಳಿಗೆ ನಾವು ಗೊತ್ತು, ಮಕ್ಳು ನಮ್ಮನ್ನ ಹ್ಯಾಂಡಲ್ ಮಾಡ್ತಾರೆ. ಅದೇ ಬೇರೆ ಅಲ್ವಾ? ಓಕೆ, ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅದ್ರ ಬಗ್ಗೆ ನೀವು ಹೇಳಿದ ಒಂದು ಯೆಲ್ಲೋ ಕಾರ್ಡ್ ಮಕ್ಕಳಿಗೆ ಕೊಟ್ರೆ, ಸೊ ನಾವು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಅಟ್ ಲೀಸ್ಟ್ ಒಂದು ಕಾರ್ಡ್ ನೋಡಿದಾಗ ಮೆಂಟಲಿ ಎಲ್ಲ ಒಂದು ಪ್ರಿಪೇರ್ ಆಗಿರ್ತೀವಿ. ಸೊ ಐ ಶುಡಂಟ್ ಬಿ ರಿಯಾಕ್ಟಿಂಗ್. ಮಕ್ಕಳು ಹೆಲ್ಪ್ ಕೇಳ್ಕೊಂಡ್ ಬರ್ತಿದ್ದಾರೆ, ಹೆಲ್ಪ್ ದೆಮ್ ಅಂತ ಬಾಂಡ್ ಎನ್ಹಾನ್ಸ್ ಆಗುತ್ತೆ. So that is one of the example, one of the techniques actually. So ಏನ್ ಮಾಡ್ತೀರಾ ಒಂದು parenting workshop? So how often you keep this? Depends on the need. ತುಂಬಾ ಇಲ್ಲ. Okay. So but generally it will be person to person ಆಗುತ್ತೆ rather than group workshops. ಓಕೆ, ಸೊ ಹಾಗೆ ನೀವು ರಾಜ್ ಅವರೇ, ನೀವು ಏಕಹಾರಿ ಅಂದ್ರೆ ಒಂದು 22 ವರ್ಷಗಳಿಂದ ನೀವು ಒಂದು ದಿನದಲ್ಲಿ ಒಂದೇ ಹೊತ್ತು ನೀವು ಊಟ ಮಾಡೋದು, ಓನ್ಲಿ 1 time a day. ನಾವೆಲ್ಲ 6 to 8 times ತಿಂತೀವಿ honestly. So that is a very strong willpower and it's a lot of discipline it's needed. ಅದು ಸತತವಾಗಿ 22 ವರ್ಷಗಳ ಕಾಲ ನೀವು ಇದನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅಂದ್ರೆ ಇಟ್ಸ್ ರಿಯಲಿ ಅಮೇಸಿಂಗ್. ಅದ್ರ ಬಗ್ಗೆ ಹೇಳಿ, ಹೇಗೆ ಯಾವಾಗ ನಿಮಗ್ ಬಂತು ನನ್ಗೆ ಒಂದೇ ಹೊತ್ತು ಊಟ ಮಾಡ್ಬೇಕು ಅಂತ, ಮಾರ್ಟ್ಗೇಜ್ ಬೇಗ ಕಟ್ಬೇಕು ಅಂತ ಏನಾದ್ರು ನೀವು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀರಾ ಅಂತ? ಇಲ್ಲ. ಸೊ I'm just joking. It's jokes apart. So it's very interesting to know, like ಅದು ಈ ಒಂದು ಕಾಲದಲ್ಲಿ ಜನ ಒಂದು ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ರಿಯಲಿ, ಅದು ಆಸ್ಟ್ರೇಲಿಯಾದಲ್ಲಿ ನಾನು ಇಟ್ಸ್ ರಿಯಲಿ ಅಮೇಸಿಂಗ್. ಇವನ್ ನಾನು ಇಂಡಿಯಾದಲ್ಲೂ ಕೂಡ ಇದನ್ನ ಕೇಳಿಲ್ಲ. ಸೊ ಹೇಗೆ ನಿಮ್ ಮನ್ಸಿಗೆ ಬಂತು, ಯಾವಾಗಿಂದ ಇದನ್ನ ಸ್ಟಾರ್ಟ್ ಮಾಡಿದ್ರಿ, ಹೇಗಿತ್ತು ಅದ್ರ ಬಗ್ಗೆ ಹೇಳಿ. ಓಕೆ, ಸೊ ನಾನು ಆಸ್ಟ್ರೇಲಿಯಾಗೆ ಬಂದಿದ್ದು ಮಾಸ್ಟರ್ಸ್ ಮಾಡಕ್ ಬಂದಿದ್ದೆ ನಾನು. ಸೊ ಮಾಸ್ಟರ್ಸ್ ಮಾಡಕ್ ಬಂದಾಗ either you ಬೇರೆ ಬೇರೆ ಜನ ಡ್ರಿಫ್ಟ್ ಆಗ್ತಾರೆ, ನಾನು ಸ್ಪಿರಿಚುವಲಿ ಡ್ರಿಫ್ಟ್ ಆಗೋದೆ ಅನ್ಫಾರ್ಚುನೇಟ್ಲಿ. ಸೊ ಯೋಗ ಧ್ಯಾನ ಅಭ್ಯಾಸ ಜಾಸ್ತಿ ಆಯ್ತು, ಆಸ್ಟ್ರೇಲಿಯಾಗೆ ಬಂದ್ಮೇಲೆ ಜಾಸ್ತಿ ಆಯ್ತು ಇಂಡಿಯಾಗಿಂತ. ಸೊ ಒಬ್ಬನೇ ಇದ್ದೆ, ಸೊ ಬೇರೆ ಏನು ಇರಲಿಲ್ಲ, ವರ್ಕ್ ಇರಲಿಲ್ಲ, ಮಿನಿಮಲ್ ಯೂನಿವರ್ಸಿಟಿ ಮಿಕ್ಕಿರೋ ಟೈಮ್ ಏನ್ ಮಾಡೋದು, ಸೊ ಯೋಗ ಧ್ಯಾನ. ಸೊ ಅದು ಇಂಟೆನ್ಸಿಫೈ ಆಗಿ ಸೊ ಓವರ್ ದ ಪೀರಿಯಡ್ ಆಫ್ ಅರೌಂಡ್ 1.5 ವರ್ಷದಲ್ಲಿ ನಿಧಾನಕ ದೇಹನೇ ರಿಜೆಕ್ಟ್ ಮಾಡ್ತಾ ಬಂದಿತ್ತು ಫುಡ್ ನ. ನಿಮ್ಗೇನೆ ತಗೋಬೇಕು ಅಂತ ಅನಿಸ್ತಾ ಇರಲಿಲ್ಲ. ಸೊ ಸ್ಲೋಲಿ ರಿಜೆಕ್ಟ್ ಆಗ್ತಾ ಬಂತು. ಮುಂಚೆ ಹೊತ್ತೊತ್ತಿಗೆ 8 ಚಪಾತಿ ತಿಂತಿದ್ದ ವ್ಯಕ್ತಿ ನಾನು, ಈಗ ದಿನಕ್ಕೆ 2 ಚಪಾತಿ ಮ್ಯಾಕ್ಸಿಮಮ್ ಹೋಗೋದು. ಸೊ ಓವರ್ ದ ಪೀರಿಯಡ್ ಆಯ್ತು. ಬಟ್ ಅಗೇನ್ ಎವ್ರಿಥಿಂಗ್ ಈಸ್ ಆಸನ ಪ್ರಾಣಾಯಾಮ. ಸೊ ಇವತ್ತಿಗೂ ನಾನು ಒಂದು 10 ದಿವಸ ಆಸನ ಪ್ರಾಣಾಯಾಮ ನಿಲ್ಲಿಸಿದ್ರೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಟ್ಸ್ ಬಿಕಾಸ್ ಆಫ್ ಡೂಯಿಂಗ್ ದಿಸ್ ಯುವರ್ ಯೋಗ, ಈ ಒಂದು ಆಸನ ಪ್ರಾಣಾಯಾಮನೇ ನಿಮ್ಗೆ ಎಷ್ಟು ದಿನ ಹಿಡಿದಿಟ್ಟಿದೆ ಅಂತ ಹೇಳ್ಬೋದು. ಓಕೆ, ಬಟ್ ಯು ಕಮ್ ಅಗೇನ್ ಕ್ರೇವಿಂಗ್ ಅಂತ ನಾವು ಎಲ್ಲೇ ತಂದ್ರು ಇಟ್ ಈಸ್ ಎ ಗಟ್ ಫೀಲಿಂಗ್. ಹೌದು. ಸೊ ಹ್ಯೂಮನ್ ಬಾಡಿಯಲ್ಲಿ ಈಗ ನಾವೆಲ್ಲರೂ ಹೇಳ್ತೀವಿ ಮೈ ಬ್ರೈನ್ ಫೀಲಿಂಗ್ ಅಂತ ಹೇಳಲ್ಲ, ಗಟ್ ಫೀಲಿಂಗ್ ಅಂತ ಹೇಳ್ತೀವಿ. ಹೌದು. ಸೊ ಲಾರ್ಜ್ ಇಂಟೆಸ್ಟೈನ್ಸ್ ಎಲ್ಲಿಂದ ಒಂದು ಪಿಕ್ಚರ್, ವೈ ಡಸ್ ಇಟ್ ಇವನ್ ಕಮಿಂಗ್ ಟು ನಾರ್ಮಲ್ ವೊಕ್ಯಾಬುಲರಿ? ಹೌದು. ಸೊ ನಾವು ಮೆದುಳು ಬಿಟ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ನ್ಯೂರಾನ್ಸ್ ಇರೋದು ಗಟ್ ಅಲ್ಲೇ, ಲಾರ್ಜ್ ಇಂಟೆಸ್ಟೈನ್. ಸೊ ನಿಮ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ನೀವು ಗಟ್ ಕ್ಲೀನ್ ಆಗಿ ಇಟ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯುವರ್ ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್. ಸೊ ನಿಮ್ಮ ಕ್ರೇವಿಂಗ್ ಆಗಲಿ, ಪ್ರೊಕ್ರಾಸ್ಟಿನೇಷನ್ ಆಗಲಿ, ವಿಲ್ ಪವರ್ ಆಗಲಿ ಇನ್ಕ್ರೀಸ್ ಆಗಬೇಕು ಅಂದ್ರೆ ಇಟ್ಸ್ ದ ಗಟ್ ವಿಚ್ ಈಸ್ ಪ್ರಿವೆಂಟಿಂಗ್ ಯು. ಕ್ಲೆನ್ಸ್ ಯುವರ್ ಗಟ್. ಸೊ ನಿಮ್ಮ ವಿಲ್ ಪವರ್ ಇನ್ಕ್ರೀಸ್ ಆಗುತ್ತೆ. ನಿಮ್ ಎಸ್ಪೆಷಲಿ ಪ್ರೊಕ್ರಾಸ್ಟಿನೇಷನ್, ಮೂಡ್ ಸ್ವಿಂಗ್ಸ್ ಎಲ್ಲದಕ್ಕೂ ಕಾರಣ ಗಟ್ ಹೆಲ್ತ್. ಸೊ ದಟ್ಸ್ ರಿಯಲಿ ವಂಡರ್ಫುಲ್. ಸೊ ನೀವು ಹೇಳಿದ್ರೆ ನೀವು ಓದಕ್ ಬಂದಿದ್ರಿ, ಅವಾಗ ನಿಮ್ಗೆ ಟೈಮ್ ಸಿಕ್ಕಿದಾಗೆಲ್ಲ ನೀವೊಂದು ಯೋಗದಲ್ಲಿ, ಒಂದು ಪ್ರಾಣಾಯಾಮದಲ್ಲಿ ನೀವು ತೊಡಗಿಸ್ಕೊಂಡಿದ್ರಿ. ಸೊ ನೀವು ಹೇಳಿದ್ರಿ ಅದೇ ನಿಮ್ಗೊಂದು 22 ವರ್ಷದಿಂದ ಹಿಡಿದಿಟ್ಕೊಂಡಿರೋದು. ಸೊ ಒಂದೊತ್ತೆ ನೀವು ಊಟ ಮಾಡ್ತಾ ಇರೋದು ಅವಾಗಿಂದ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಗಟ್ ಹೆಲ್ತ್ ಅಂತ ಕೂಡ ಹೇಳಿದ್ರಿ. ಗಟ್ ಹೆಲ್ತ್ ಪ್ಲಸ್ ಸೊ ಅಲಾಂಗ್ ವಿತ್ ದಟ್ ದ ಯೋಗಾಸನ, ದ ಪ್ರಾಣಾಯಾಮ ಯು ಡೂಯಿಂಗ್ ಅಂತಾನೆ ಹೇಳಿದ್ರಿ. ಆಶೀರ್ವಾದ ಕೇಳ್ತೀರಾ ಮನೇಲಿ. ನನ್ನ ಹೆಂಡತಿ ಕಂಪ್ಲೇಂಟ್ ಏನು ಅಂದ್ರೆ, ಮೊದಲಾಗಿ 22 ವರ್ಷ ಆದ್ರೂ 21 ವರ್ಷ ಆದ್ರೂ 10 ಸಲ ಒಟ್ಟಿಗೆ ಕೂತ್ಕೊಂಡು ರಾತ್ರಿ ಊಟ ಮಾಡಿಲ್ಲ, ಡಿನ್ನರ್ ಮಾಡಿಲ್ಲ. ಅಲ್ಲ, ಅವ್ರಿಗಿಂತ ಖುಷಿ ಅನ್ಸುತ್ತೆ. ಖುಷಿ ಅಲ್ಲ, ಕುಕ್ಕೆ ಮಾಡಂಗಿಲ್ವಲ್ಲ, ಅವ್ರೇ ಮಾಡ್ಕೋಬೇಕಲ್ಲ, ಅದು ಬೇಜಾರಾಗುತ್ತೆ ಅನ್ಸುತ್ತೆ. ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡೋ ಪರಿಸ್ಥಿತಿನೇ ಕಡಿಮೆ. ಅವ್ರು ಊಟ ಮಾಡ್ತಾ ಇದ್ರೆ ನೀವ್ ನೋಡ್ತಾ ಇರ್ಬೇಕಷ್ಟೇ.
ಓ ದಟ್ಸ್ ಅಮೇಜಿಂಗ್. ನಿಮ್ ವೈಫ್ ಯಾವ ತರ ಥಿಂಕ್ ಮಾಡಿದಾರೋ? ಇಲ್ಲ, ಅವ್ರು ಮಾಡಲ್ಲ. ಮಾಡಿಲ್ಲ. She is happy. ಅವ್ರು ತಿನ್ನಕ್ಕೆ ಇಷ್ಟ. Okay. I appreciate that. ಅವ್ರು ಮಾಡ್ಕೊಡ್ತೀನಿ. Everybody different actually, but still this is amazing actually. ನಾವು ಆಕ್ಚುಲಿ ಒಂದ್ ಟೈಮ್ ತಿಂದ್ರೇನೆ ನಾವುನೆಲ್ಲ ಒಂದು ಡಯಟ್ ಇರ್ಬೋದು, ಅಥವಾ ಈ ಒಂದು ಏಕಾದಶಿ ಹಬ್ಬದಲ್ಲೂ ಕೂಡ ಮ್ಯಾಕ್ಸಿಮಮ್ 1 or 2 days ನೀವು ಒಂದು ಫುಡ್ ಇಲ್ಲದೆ ಇರ್ಬೋದು. ಆಮೇಲೆ ನಿಮ್ಗೆ ಇರಕ್ ಆಗದೇ ಇಲ್ಲ ಅಲ್ವಾ ಆಕ್ಚುಲಿ, ಎಂತ ಒಂದು ಹೆಲ್ತಿ ಪರ್ಸನ್ ಅದ್ರವ್ರಿಗೆ. ಸೊ ದಟ್ ಈಸ್ ಲೈಕ್ ಆಸ್ ಯು ಮೆನ್ಷನ್, ನಿಮ್ಮ ಒಂದು ಯೋಗ ಅಭ್ಯಾಸ, ನಿಮ್ಮ ಒಂದು ಡಿಸಿಪ್ಲಿನ್ ಅಂತ ಹೇಳ್ಬೋದು. ಅದೇ ನಿಮ್ಗೆ ಇಷ್ಟು ದಿನ ಫ್ಯಾಮಿಲಿ ಸಪೋರ್ಟ್ ಇಲ್ಲದ್ರೆ ಏನು ಮಾಡಕ್ಕಾಗಲ್ಲ ಅಲ್ಲ. ದಟ್ಸ್ ಆಲ್ವೇಸ್ ದೇರ್. ಲೈಕ್ ಯಾವ ಮನುಷ್ಯ ಯಾರೇ ಸಾಧಿಸ್ಬೇಕು ಅಂದ್ರೆ family support is very important, and hats off to you, your daughter, your mom and your your wife as well. Like ಅವರ ಒಂದು ಸಪೋರ್ಟ್ ಇಲ್ಲದೆ ನೀವು ಇಷ್ಟೊಂದು ಚಾನ್ಸೇ ಇಲ್ಲ ಅಲ್ವಾ ಒಂದು ಇದನ್ನ ಕಂಟಿನ್ಯೂ ಆಗಿ ಬರೋದಕ್ಕೆ. ದಟ್ಸ್ ರಿಯಲಿ ಅಮೇಸಿಂಗ್ ಆಕ್ಚುಲಿ. ಸೊ ನೀವು ನಿಮ್ಮ ಒಂದು ಲೈಫ್ ನ ತತ್ವ ಅಂದ್ರೆ ಪ್ರಿನ್ಸಿಪಲ್ ಏನಂದ್ರೆ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂತ. ಸೊ ಥಿಂಕ್ ನ ಹೈ ಮಾಡಿ, ಲಿವಿಂಗ್ ನ ಸಿಂಪಲ್ ಮಾಡಿ ಅಂತ. ಸೊ ವಂಡರ್ಫುಲ್ ಆಕ್ಚುಲಿ. ಸೊ ಇದ್ರ ಬಗ್ಗೆ ಹೇಳಿ, ಹೇಗೆ ನೀವು ಇದನ್ನ ಇದು ಹೇಗೆ ಅಳವಡಿಸ್ಕೋಬಹುದು ಒಬ್ರು ಮನುಷ್ಯರು ಇದನ್ನ ಅಂತ? ಓಕೆ, ತೋರಿಕೆ ಅವಶ್ಯಕತೆ ಇದೆಯಾ? ಸೊ ತೋರಿಕೆ ಅಂತ ಬಂದಾಗ ಬೇರೆಯವ್ರು ಇಂಪ್ರೆಸ್ ಮಾಡಕ್ಕೋಸ್ಕರನೇ ನಾವು ಜನರಲ್ ಆಗಿ ತೋರಿಕೆ ಮೂಲ ಉದ್ದೇಶನೇ ಇನ್ನೊಬ್ಬರು ನಮ್ಮ ಬಗ್ಗೆ ಒಳ್ಳೇದ್ ಮಾತಾಡಿ ತೋರಿಕೆ ಅಂತ ಹೋಗ್ತೀವಿ, ಇಂಪ್ರೆಸ್ ಆಗಲಿ ಅನ್ನೋ ಉದ್ದೇಶಕ್ಕೆ. ಆ ಒಂದ್ ಸ್ಟೆಪ್ ಹಿಂದಕ್ಕೆ ತಗೊಂಡ್ರೆ ನಮ್ಮ ಲೈಫ್ ತುಂಬಾ ಸಿಂಪಲ್ ಆಗ್ತದೆ. ನಮಗ್ ನಾವು ಬದುಕ್ತೀವಿ, ಬೇರೆಯವ್ರಿಗೋಸ್ಕರ ಅಲ್ಲ. ಸೊ ಯಾವಾಗ ನೀವು ನಿಮಗ್ ಬದುಕಕ್ ಶುರು ಮಾಡ್ತೀರೋ ನಿಮ್ಮ ಹತ್ರ ಜಾಸ್ತಿ ಟೈಮ್ ಸಿಗುತ್ತೆ, ನಿಮ್ಗೆ ಆಲೋಚನೆ ಜಾಸ್ತಿ ಆಗುತ್ತೆ, ನೀವು ಟೈಮ್ ಕೊಟ್ಕೋತೀರಾ. ಸೊ ಬೇರೆದೆಲ್ಲ ಕಲಿತೀರಾ, ನಿಮ್ಮ ಆಲೋಚನಾ ಲೆವೆಲ್ ಬೌದ್ಧಿಕ ಮಟ್ಟ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಇಂಪ್ರೆಸ್ ಮಾಡೋದು ಅವಾಯ್ಡ್ ಮಾಡ್ಕೊಂಡ್ರೆ ಬೇರೆಯವ್ರು 4 ಜನ ಏನ್ ತಿಳ್ಕೊತಾರೆ ಕೊನೆಗೆ 4 ಜನ ಹೇಳೋ ಡೈಲಾಗ್ ಏನ್ ಮಾಡಿದ್ರು ತಿಳ್ಕೊಳ್ತಾರೆ. ಅಲ್ಲ, 4 ಜನ ಹೇಳೋ ಡೈಲಾಗ್ ಕೊನೆಗೆ ಒಂದೇನೆ, ಟೈಮ್ ಆಯ್ತು ಎತ್ತರೋ ಅಂತ. ಖಂಡಿತ ಲಾಸ್ಟ್ ಅಲ್ಲಿ ಅಲ್ಲ, ಯಾವ್ದೋ ಒಂದು ಜೋಕ್ ಕೂಡ ಅದೇ ತರ ಇದೆ. ಲೈಫ್ ಎಲ್ಲ ನಾವು ಫುಲ್ 4 ಜನ ಏನ್ ತಿಳ್ಕೊತಾರೆ ಅಂತಾನೆ ಮುಗ್ದೋಗುತ್ತೆ ನಮ್ದು ಆಕ್ಚುಲಿ. ಸೊ ನಮ್ಗೋಸ್ಕರ ನಾವ್ ಯಾವಾಗ ಬದುಕೋದು ಅನ್ನೋದು. ಸೊ ಲೈಕ್ ದಟ್ಸ್ ಹೌ ಯು ಇಂಪ್ಲಿಮೆಂಟೆಡ್ ಯುವರ್ ಸೆಲ್ಫ್ ಅಂತ ಹೇಳಿದ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲ. ಸೊ ನೀವು ಈ ಒಂದು ವಿಜ್ಞಾನ, ಆಧ್ಯಾತ್ಮ, ಯೋಗ, ಸೊ ಈ ಒಂದು ವಿಭಿನ್ನ ಲೋಕಗಳು ನಿಮ್ಗೆ ಹೇಗೆ ನೀವು ಇದನ್ನ ಕಟ್ಕೊಂಡಿದ್ದೀರಾ, ಅಂದ್ರೆ ಹೇಗೆ ನಿಮ್ನ ಇಷ್ಟು ತನಕ ಕರ್ಕೊಂಡ್ ಬಂದಿದೆ, ಇದ್ರ ಬಗ್ಗೆ ಹೇಳಿ. ಲೈಕ್ ವೆರಿ ಸಿಂಪಲ್. ಓಕೆ, ಸೊ ಆಬ್ವಿಯಸ್ಲಿ ನಾವು ವಿಜ್ಞಾನ ಹೇಳಬೇಕು ಅಂತಂದ್ರು, ಈಗ ಆಫೀಸಲ್ಲಿ ಆಸ್ ಎ ಸೈಂಟಿಸ್ಟ್ ನಾನು ಕೆಲಸ ಮಾಡಬೇಕು ಅಂತ ಆದಾಗ್ಲೂ ಸೊ ಆಬ್ವಿಯಸ್ಲಿ ಟಿಪಿಕಲ್ ಆ ಟೈಮಲ್ಲಿ ಆಯ್ತು. ಬಟ್ ಅಗೇನ್ ಮುಂಚೆ ಹೇಳಿದಂಗೆ, ಸೊ ಯೋಗ ಇಟ್ ಡಿಫೈನ್ಸ್ ಯು ಆಸ್ ಎ ಪರ್ಸನ್. ಸೊ ನಿಮ್ಮ ಲ್ಯಾಂಗ್ವೇಜ್ ಹೇಳಿದ್ರೆ ಓತ್ಲ ಹೊಡಿಯೋದು, ಇಟ್ ರೆಡ್ಯೂಸಸ್. ಸೊ ವಾಟ್ ಎವರ್ ಯು ಡೂ ಇಟ್ ಬಿಕಮ್ಸ್ ಪ್ರೊಡಕ್ಟಿವ್. ಸೊ ಅನ್ಪ್ರೊಡಕ್ಟಿವ್ ಸ್ಟಫ್ ಮಾಡೋದು ನಿಮ್ಗೆ ತುಂಬಾ ಕಡಿಮೆ ಆಗುತ್ತೆ. ಸೊ ಇದನ್ನ ಹೇಗೆ ಶುರು ಮಾಡ್ಬೋದು ಅಂತ ಸುಮಾರು ಜನ ಕೇಳ್ತಾರೆ. ಈಗ ನಾವು ಡೈಲಿ ನನ್ಗೆ ಯೋಗ ಮಾಡಕ್ ಆಗಲ್ಲ, ಅರ್ಧ ಗಂಟೆ ಟೈಮ್ ಕೊಡಕ್ ಆಗಲ್ಲ, ನಾನು ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಕೇಳಿ ಕೂತ್ಕೊಳ್ಳಿ ಅಂತ. ಸೊ ತಿನ್ನಕ್ಕೆ ಕೇಳಿ ಕೂತ್ಕೊಳ್ಳಿ, ಟಿವಿ ನೋಡಕ್ಕೆ ಕೇಳಿ ಕೂತ್ಕೊಳ್ಳಿ, ಅರ್ಧ ನಿಮ್ಗೆ ಪ್ರಾಬ್ಲಮ್ಸ್ ಅಲ್ಲಿಂದಾನೆ ರಿಸಾಲ್ವ್ ಆಗಿ ಯು ಎವಾಲ್ವ್ ಆಗುತ್ತೆ. ಓಕೆ, ಸೊ ಅಮೇಸಿಂಗ್. ಸೊ ನಮ್ಮ ಕಾರ್ಯಕ್ರಮ ಇನ್ನೇನು ಒಂದು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ರಾಜ್ ಅವರು ಬಹಳಷ್ಟು ಮಾಹಿತಿ ಕೊಟ್ಟರು. ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ, ತುಮಕೂರಿಂದ ಬಂದು ಅವರು ಈ ಒಂದು ಆಸ್ಟ್ರೇಲಿಯಾದಲ್ಲಿ ಇದ್ದು ಇಷ್ಟು ವರ್ಷಗಳಿಂದ ಹಲವಾರು ಸಾಧನೆನ ಇವರು ಮಾಡ್ಕೊಂಡ್ ಬಂದಿದ್ದಾರೆ. ಇವರ ಒಂದು ವಿದ್ಯಾಭ್ಯಾಸನೇ ಇರ್ಬೋದು, ಇವರ ಒಂದು ಪ್ರೊಫೆಷನಲ್ ಲೈಫೇ ಇರ್ಬೋದು, ಹಾಗೆ ಒಂದು ಕಮ್ಯುನಿಟಿ ಅಲ್ಲೂ ಡ್ರಿವನ್ ಲೈಫಲ್ಲೂ ಕೂಡ ಇರ್ಬೋದು. ಇವರು ಒಂದು ವಿಜ್ಞಾನ, ಆಧ್ಯಾತ್ಮಿಕ, ಯೋಗ ಪ್ರತಿಯೊಂದು ಸಮತೋಲನವಾಗಿ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಇವರು ಇಷ್ಟು ತನಕ ಒಂದು ಮುಂದುವರೆದು ಬಂದಿದ್ದಾರೆ. ಸೊ ಇವರ ಒಂದು ಲೈಫ್ ನ ಪ್ರಿನ್ಸಿಪಲ್ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ಹೇಳಿದ್ರು. ಸೊ ನಮಗೋಸ್ಕರ ನಾವು ಬದುಕಬೇಕು, ಸಿಂಪಲ್ಸಿಟಿಯಾಗಿ ಇರಬೇಕು ಅಂತ ಎಲ್ಲ ನೀವು ಹೇಳೋದಾದ್ರೆ, ಎಷ್ಟೊಂದು ಜೀವನದಲ್ಲಿ ಸಾಧನೆ ಮಾಡಿರೋ ವ್ಯಕ್ತಿಗಳೆಲ್ಲ ಸೋ ಸಿಂಪಲ್, ಸೋ ಹಂಬಲ್ ಅಲ್ವಾ? ಸೊ ನಾನು ನೋಡ್ದಂಗೆಲ್ಲ ನೀವೊಂದು ತುಂಬಾ ಸಾಧನೆ ಮಾಡಿರೋ ವ್ಯಕ್ತಿಗಳೆಲ್ಲ ನೀವು ತಗೊಂಡ್ರೆ ಸೊ ಒಂಥರ ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಚೆನ್ನಾಗಿ ಮಾಹಿತಿ ಕೊಟ್ಟರು. ಯೋಗ ಇರ್ಬೋದು, ಈ ಹಠ ಯೋಗ ಇರ್ಬೋದು, ಈ ಒಂದು ಮೆಡಿಟೇಷನ್, ಅದ್ರ ಜೊತೆ ಇವರು ಒಂದು ಏಕಾಹಾರಿ, ಹೇಗೆ ಇವರು ಒಂದು 22 ವರ್ಷದಿಂದ ಸತತವಾಗಿ ಒಂದೇ ಹೊತ್ತು ಊಟ ಮಾಡಿಕೊಂಡು ಹೇಗೆ ಇವರು ಬಂದಿದ್ದಾರೆ, ಇದರಿಂದ ಒಂದು ಯೋಗ, ಧ್ಯಾನ, ಈ ಮೆಡಿಟೇಷನ್ನು, ಇವರ ಒಂದು ಡಿಸಿಪ್ಲಿನು, ಎಸ್ಪೆಷಲಿ ಒಂದು ಶಾಖೆಯಿಂದ ನಿಮ್ಗೆ ಇದೆಲ್ಲ ಬಂತು ಅಂತ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ.
ಇನ್ನು ಕೇವಲ 1 ನಿಮಿಷ ಮಾತ್ರ ಇದೆ. ರಾಜು ಅವರೇ, ನೀವು ನಮ್ಮ ಒಂದು ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ತುಂಬಾ ಧನ್ಯವಾದಗಳು. ನೀವು ನಮ್ಗೆ ಇಷ್ಟೊಂದು ನಿಮ್ಮ ಒಂದು ಸಮಯ ಕೊಟ್ಟು ನೀವು ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲದ್ರ ಬಗ್ಗೆ ನೀವು ನನಗೆ ಶೇರ್ ಮಾಡಿದ್ದು ನಾಲೆಜ್ ಎಲ್ಲ. ಸೊ ಹೋಗಕ್ಕಿಂತ ಮುಂಚೆ ನಮ್ಮ ಶ್ರೋತೃಗಳ ಹತ್ರ ನೀವೇನಾದ್ರೂ ಹಂಚ್ಕೊಳ್ಳೋದಿದ್ರೆ ಏನೋ ಸಂದೇಶ ಕೊಡೋದು? ನಿಮ್ಮ ಲೆಥರ್ಜಿಕ್ ಲೈಫ್ ಸ್ಟೈಲ್ ಇಂದ ಈಚೆ ಬನ್ನಿ. ಸೊ ಓಲ್ಡ್ ಏಜ್ ಪ್ರಾಬ್ಲಮ್ಸ್ ಇನ್ನೊಂದಷ್ಟು ಪುಷ್ ಮಾಡಿ ಅಷ್ಟೇ. ವೆರಿ ಸಿಂಪಲ್, ಅದರಲ್ಲೂ ಸಿಂಪಲ್ ರಾಜು ಅವರು. ತುಂಬಾ ಥ್ಯಾಂಕ್ಸ್ ರಾಜು ಅವರೇ. ಸೊ ಮತ್ತೆ ನೆಕ್ಸ್ಟ್ ವಾರ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ, ಧನ್ಯವಾದಗಳು.